ಓಂ ನಮೋ ಭಗವತೆ ವಾಸುದೇವಾಯ. ಪ್ರೀತಿಯ ಸ್ನೇಹಿತರೆ, ನೀವು ಕೇಳಿ. ನಾವು ನಮ್ಮನ್ನು ಪ್ರೀತಿಸಿದಾಗ ನಮ್ಮ ಒಳಿತಿಗೆ ಯಾವುದು ಮುಖ್ಯವೋ ಅದನ್ನೇ ನಾವು ಮಾಡುತ್ತೇವೆ. ನಮ್ಮ ಯೋಗ್ಯತೆಗೆ ತಕ್ಕವರಲ್ಲದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಮ್ಮಿಂದ ನಾವು ದೂರವಿಡುತ್ತೇವೆ. ನೀವು ನಿಮ್ಮ ಸಮಸ್ಯೆಗಳನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಬಾರದು, ಏಕೆಂದರೆ 80% ಜನರಿಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ. ಉಳಿದಿರುವ 20% ಜನರಿಗೆ ನೀವು ಆ ಸಮಸ್ಯೆಗಳನ್ನು ಹೊಂದಿರುವುದಕ್ಕೆ ಸಂತೋಷವಾಗುತ್ತದೆ. ಯಾರಾದರೂ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದಿದ್ದರೆ ನೀವು ನಿರಾಶೆಗೊಳ್ಳಬೇಡಿ, ಏಕೆಂದರೆ ಕಸ ವ್ಯಾಪಾರಿ ಎಂದಿಗೂ ವಜ್ರದ ಬೆಲೆಯನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಮೌನ ಮತ್ತು ನಗು ಇವೆರಡೂ ಎರಡು ಶಕ್ತಿಯುತ ಸಾಧನಗಳು. ಮೌನವು ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಮಾರ್ಗವಾಗಿದೆ ಮತ್ತು ನಗುವಿನ ಮೂಲಕ ಅನೇಕ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಯಾವುದೇ ವ್ಯಕ್ತಿಯು ತಾನಾಗಿಯೇ ಬದಲಾಗುವುದಿಲ್ಲ. ನಿಜ ಹೇಳಬೇಕೆಂದರೆ ಜೀವನದಲ್ಲಿ ಕೆಲವು ಘಟನೆಗಳು ಆ ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುತ್ತವೆ. ಆತ್ಮೀಯರೇ, ಗೀತಾಸಾರ ಚಾನೆಲ್ಗೆ ನಾವು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಜೀವನದ ಗಹನವಾದ ಸತ್ಯಗಳನ್ನು ಶ್ರೀಮದ್ ಭಗವದ್ಗೀತೆಯ ದಿವ್ಯಜ್ಞಾನದ ಮೂಲಕ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಈ ಪವಿತ್ರ ಮಾರ್ಗದಲ್ಲಿ ಮುನ್ನಡೆಯಲು ನೀವು ಸಿದ್ಧರಾಗಿರಿ. ಈ ಲೌಕಿಕ ಲೋಕದಲ್ಲಿ ನೀವು ಜೀವನವು ಒಮ್ಮೆ ಮಾತ್ರ ಬರುತ್ತದೆ ಎಂದು ತಿಳಿದುಕೊಂಡಿದ್ದೀರಿ, ಆದರೆ ಅದು ಸಂಪೂರ್ಣವಾಗಿ ತಪ್ಪಾಗಿದೆ. ಒಮ್ಮೆ ಬರುವುದು ಕೇವಲ ಮರಣ ಮಾತ್ರ, ಆದರೆ ನೀವು ಜೀವನವನ್ನು ಪ್ರತಿದಿನವೂ ಪಡೆಯುತ್ತೀರಿ. ಇದನ್ನು ನೀವು ಎಂದಿಗೂ ಮರೆಯಬಾರದು. ನಾವು ಶ್ರೀಕೃಷ್ಣನು ಹೇಳುವುದೇನೆಂದರೆ, ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವವರು ಅಂತಹ ಸಣ್ಣ ಕೆಲಸಗಳನ್ನೇ ಮಾಡಲಿ, ಏಕೆಂದರೆ ಸಣ್ಣ ಮನಸ್ಸಿನ ಜನರು ಮಾತ್ರ ಇಂತಹ ಸಣ್ಣ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ. ದುರ್ಬಲ ವ್ಯಕ್ತಿಯು ದಣಿದಾಗ ಆಳುತ್ತಾನೆ, ಆದರೆ ವಿಜೇತನು ತಾನು ಗೆದ್ದಾಗ ಮಾತ್ರ ನಿಲ್ಲಿಸುತ್ತಾನೆ. ಇದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಯಾರು ನಿಮ್ಮ ವೈಫಲ್ಯವನ್ನು ನೋಡಲು ಬಯಸುತ್ತಾರೆಯೋ ಅವರಿಗಾಗಿ ಅಲ್ಲ, ಬದಲಿಗೆ ನಿಮ್ಮ ಯಶಸ್ಸಿಗಾಗಿ ನೀವು ಸಫಲರಾಗಿ. ಕೆಲವೊಮ್ಮೆ ನಿಮ್ಮ ದೊಡ್ಡ ಕನಸುಗಳ ಬಗ್ಗೆ ಸಣ್ಣ ಮನಸ್ಸಿನ ವ್ಯಕ್ತಿಯೊಂದಿಗೆ ಚರ್ಚೆ ಮಾಡದಿರಿ, ಏಕೆಂದರೆ ನಿಮ್ಮ ದೊಡ್ಡ ಕನಸುಗಳನ್ನು ಅರ್ಥಮಾಡಿಕೊಳ್ಳಲು ಆತನು ಸಾಕಷ್ಟು ಅರ್ಹತೆಯನ್ನು ಹೊಂದಿರಬೇಕು. ನೀವು ಯಾವಾಗಲೂ ಇತರರ ಬಗ್ಗೆ ತಿಳಿದುಕೊಳ್ಳುವ ಬದಲು ನಿಮ್ಮ ಸ್ವಂತ ಯಶಸ್ಸಿಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿ. ಜನರು ಪ್ರೀತಿಯು ನಿಜವಾಗಿದ್ದರೆ ಅದು ಖಂಡಿತವಾಗಿಯೂ ನಿಮ್ಮ ಬಳಿಗೆ ಮರಳಿ ಬರುತ್ತದೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ಪ್ರಶ್ನೆ ಏನೆಂದರೆ, ಪ್ರೀತಿ ನಿಜವಾಗಿದ್ದರೆ ಅದು ನಿಮ್ಮನ್ನು ಏಕೆ ಬಿಟ್ಟು ಹೋಗುತ್ತಿತ್ತು? ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನೀವು ಚಿಂತೆ ಮಾಡಬೇಡಿ, ಏಕೆಂದರೆ ಕೆಲವೊಮ್ಮೆ ತಪ್ಪು ಜನರು ನಿಮ್ಮ ಜೀವನಕ್ಕೆ ಸರಿಯಾದ ಜನರು ಬರಲು ದಾರಿ ಮಾಡಿಕೊಡಬೇಕು. ನಿಮ್ಮ ಮಾತುಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದ ವ್ಯಕ್ತಿಯ ಮುಂದೆ ಮೌನವಾಗಿರುವುದು ಯಾವಾಗಲೂ ಉತ್ತಮ. ಯಶಸ್ಸಿನ ಪಯಣದಲ್ಲಿ ಬಿಸಿಲು ಕೂಡ ನಿಮಗೆ ಪ್ರಯೋಜನಕಾರಿಯಾಯಿತು, ಏಕೆಂದರೆ ನೆರಳು ಮಾತ್ರ ಇರುತ್ತಿದ್ದರೆ ನೀವು ಬಹು ಹಿಂದೆಯೇ ನಿದ್ರೆಗೆ ಜಾರಿರುತ್ತಿದ್ದಿರಿ. ನಂಬಿಕೆ ಎನ್ನುವುದು ಒಂದು ಮಹಾ ಆಸ್ತಿ. ನೀವು ಅದನ್ನು ನಿಮ್ಮ ಮೇಲೆ ಇಟ್ಟುಕೊಂಡರೆ ಅದು ಬಲವಾಗುತ್ತದೆ, ಆದರೆ ನೀವು ಅದನ್ನು ಇತರರ ಮೇಲೆ ಇಟ್ಟರೆ ಅದು ದುರ್ಬಲಗೊಳ್ಳುತ್ತದೆ. ನೀವು ಯಾರ ಮುಂದೆ ಯಾವಾಗಲೂ ಬಾಗುತ್ತೀರೋ ಆ ವ್ಯಕ್ತಿಯು ಎಂದಿಗೂ ನಿಮ್ಮನ್ನು ಗೌರವಿಸುವುದಿಲ್ಲ. ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ನಾವು ಊಹಿಸಲು ಸಾಧ್ಯವಾಗದ ಸಮಯದಲ್ಲಿ ಆತನು ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಜೀವನವು ಹೊಸ ಸಂಬಂಧಗಳ ಧ್ವನಿಯಿಂದ ತುಂಬಿರಬಹುದು, ಆದರೆ ಅದು ಆಗಾಗ್ಗೆ ಹಳೆಯ ಸಂಬಂಧಗಳನ್ನು ಮುರಿಯುತ್ತದೆ. ಸಂಬಂಧಗಳನ್ನು ಹಣದಂತೆಯೇ ಮೌಲ್ಯೀಕರಿಸಬೇಕು, ಏಕೆಂದರೆ ಇವೆರಡನ್ನೂ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಬಹಳ ಸುಲಭ. ಯಾರಾದರೂ ಹೃದಯದ ನೋವನ್ನು ನೀವು ಅರ್ಥಮಾಡಿಕೊಳ್ಳಲು ಬಯಸಿದರೆ ಅವರ ಕಣ್ಣುಗಳನ್ನು ನೋಡಿ. ಮುಖದಿಂದ ನೋವನ್ನು ಮರೆಮಾಡಬಹುದು, ಆದರೆ ಕಣ್ಣುಗಳಿಂದ ಅದನ್ನು ಮರೆಮಾಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣನು ಹೇಳುವುದೇನೆಂದರೆ, ನಿಮ್ಮ ಕೆಲಸಕ್ಕಾಗಿ ಮಾತ್ರ ಪ್ರೀತಿಯನ್ನು ಮಾಡಿ ಮತ್ತು ದೇವರೊಂದಿಗೆ ಮಾತ್ರ ಪ್ರೀತಿಯನ್ನು ಮಾಡಿ, ಏಕೆಂದರೆ ಇವೆರಡೂ ಎಂದಿಗೂ ಮೋಸ ಮಾಡುವುದಿಲ್ಲ. ನೀವು ಎಂದಿಗೂ ಸಂಬಂಧವನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ, ಏಕೆಂದರೆ ಉತ್ತಮ ಜನರು ಜೀವನದಲ್ಲಿ ಮತ್ತೆ ಮತ್ತೆ ಬರುವುದಿಲ್ಲ. ನೀವು ಶಿಷ್ಟಾಚಾರಗಳನ್ನು ಕಲಿಯಲು ಬಯಸಿದರೆ ಅದನ್ನು ಹಂತ ಹಂತವಾಗಿ ಕಲಿಯಿರಿ. ನೀವು ನಡೆಯುವಾಗ ಯಾರ ತಪ್ಪಿಗಾದರೂ ಕೋಪಗೊಳ್ಳುವ ಬದಲು ನಿಮ್ಮ 10 ತಪ್ಪುಗಳನ್ನು ಮೊದಲು ನೆನಪಿಸಿಕೊಳ್ಳಬೇಕು. ಕಲಿಯಿರಿ, ಬರೆಯಿರಿ, ಹೋರಾಡಿ, ನಗಿರಿ, ಏನೇ ಬೇಕಾದರೂ ಮಾಡಿ, ಆದರೆ ನೀವು ಕಂಡ ಕನಸನ್ನು ಯಾವುದೇ ವೆಚ್ಚದಲ್ಲಿ ಈಡೇರಿಸಿ. ಇಂದಿನ ಸಮಯದಲ್ಲಿ ನೀವು ಒಳಗಿನಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ಅನಿಸದಿರಲಿ, ಏಕೆಂದರೆ ಮುರಿದ ಮನೆಯ ಇಟ್ಟಿಗೆಯನ್ನು ಸಹ ಜನರು ಎತ್ತಿಕೊಂಡು ಹೋಗುತ್ತಾರೆ. ಜೀವನದ ಹಾದಿಯನ್ನು ನಿಜವಾಗಿಯೂ ಆತನೇ ಅರ್ಥಮಾಡಿಕೊಳ್ಳುತ್ತಾನೆ. ಯಾರು ಪ್ರಯಾಣದಲ್ಲಿ ಧೂಳನ್ನೇ ಗುಲಾಲ್ ಎಂದು ತಿಳಿದುಕೊಳ್ಳುತ್ತಾನೋ. ನಿಜವಾದ ಹೃದಯದ ಜನರು ಜೀವನದಲ್ಲಿ ಒಂಟಿಯಾಗಿರಬಹುದು, ಆದರೆ ಅಂತಹ ಜನರಿಗೆ ನಾವು ದೇವರು ಖಂಡಿತವಾಗಿಯೂ ಬೆಂಬಲ ನೀಡುತ್ತೇವೆ. ಯಾರಿಗಾದರೂ ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯಬೇಡಿ ಮತ್ತು ನಿಮಗೆ ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯದಿರಿ, ಏಕೆಂದರೆ ಇದು ಮಹಾನ್ ವ್ಯಕ್ತಿಯ ಗುರುತಾಗಿದೆ. ಜೀವನದಲ್ಲಿ ಯಾರನ್ನೂ ಅನುಪಯುಕ್ತ ಎಂದು ಪರಿಗಣಿಸಬೇಡಿ, ಏಕೆಂದರೆ ನಿಂತ ಗಡಿಯಾರವು ದಿನದಲ್ಲಿ 2 ಬಾರಿ ಸರಿಯಾದ ಸಮಯವನ್ನು ಹೇಳುತ್ತದೆ. ಈಗ ನೀವು ನಿಮ್ಮನ್ನು ಪರಿಚಯಿಸಿಕೊಳ್ಳಬೇಕಾದರೆ ಯಶಸ್ಸು ಇನ್ನೂ ಬಹಳ ದೂರದಲ್ಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಕೆಲವೊಮ್ಮೆ ಸಂಬಂಧಗಳ ಮೌಲ್ಯವನ್ನು ನಮಗೆ ಸಂಬಂಧವಿಲ್ಲದ ಜನರಿಂದಲೂ ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಯಾವುದೇ ವ್ಯಕ್ತಿಯು ತಾನಾಗಿಯೇ ಹೀಗೆ ಬದಲಾಗುವುದಿಲ್ಲ. ಜೀವನದಲ್ಲಿ ಕೆಲವು ಘಟನೆಗಳು ಆ ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುತ್ತವೆ. ನಿಮಗೆ ಜನರು ಅಗತ್ಯವಿಲ್ಲ ಎಂದು ನಿಮಗೆ ಅನಿಸಿದಲ್ಲೆಲ್ಲ ಅಲ್ಲಿ ನೀವು ಮೌನವಾಗಿ ದೂರವಿರುವುದು ಬುದ್ಧಿವಂತಿಕೆಯಾಗಿದೆ.
ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದು ಜನರೊಂದಿಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ನೀವು ಅಹಂಕಾರಿ ಎಂದು ಜನರು ಹೇಳುತ್ತಾರೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಾ ಇರಿ, ಕಾಲವೇ ಅವರಿಗೆ ಸಾಕ್ಷಿ ಹೇಳುತ್ತದೆ. ಪರೀಕ್ಷೆಯು ಯಾವಾಗಲೂ ಏಕಾಂತದಲ್ಲಿ ಇರುತ್ತದೆ, ಆದರೆ ಫಲಿತಾಂಶವು ಎಲ್ಲರ ಮುಂದೆ ಬರುತ್ತದೆ. ಅದಕ್ಕಾಗಿಯೇ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಪರಿಣಾಮಗಳ ಬಗ್ಗೆ ಯೋಚಿಸಿ. ಕೆಲಸದ ಸಮಯದಲ್ಲಿ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರ ಕೆಲಸವನ್ನು ನೀವು ಖಂಡಿತವಾಗಿಯೂ ಮಾಡಬೇಕು, ಏಕೆಂದರೆ ಅವರು ಕತ್ತಲೆಯಲ್ಲಿ ತಮ್ಮ ಬೆಳಕನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಆ ಬೆಳಕು ನೀವು. ಜೀವನದ ಕೈಯಲ್ಲಿ ಎಲ್ಲವೂ ಇರುವುದಿಲ್ಲ, ಆದರೆ ಕೆಲವೊಮ್ಮೆ ಅದು ನಿಮಗೆ ಬಲವಾದ ಏಟು ನೀಡುತ್ತದೆ. ಅದು ಇಡೀ ಜೀವನ ನೆನಪಿನಲ್ಲಿ ಉಳಿಯುತ್ತದೆ. ಕಣ್ಣುಗಳು ಎಷ್ಟೇ ಚಿಕ್ಕದಾಗಿರಲಿ, ಇಡೀ ಆಕಾಶವನ್ನು ನೋಡುವ ಶಕ್ತಿಯನ್ನು ಅವು ಹೊಂದಿರುತ್ತವೆ. ನೀವು ದಾರಿ ಕೇಳಲು ಎಂದಿಗೂ ಸಂಕೋಚಪಡಬಾರದು. ನಿಮ್ಮ ಗಮ್ಯಸ್ಥಾನಕ್ಕೆ ಹೋಗುವ ಹಾದಿಯು ನಿಮಗೆ ಅರಿವಿಲ್ಲದ ಸ್ಥಳದ ಮೂಲಕ ಹಾದು ಹೋಗುತ್ತಿರಬಹುದು. ಕಾಲದೊಂದಿಗೆ ನಡೆಯುವ ಅಗತ್ಯವಿಲ್ಲ, ಸತ್ಯದೊಂದಿಗೆ ನಡೆಯಿರಿ. ಒಂದು ದಿನ ಕಾಲವು ನಿಮ್ಮನ್ನು ಹಿಂಬಾಲಿಸುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಡುವ ಜನರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ನಿಮಗೆ ಅನೇಕ ಶಕ್ತಿಗಳಿವೆ, ಅದನ್ನು ದೇವರು ಎಲ್ಲರಿಗೂ ನೀಡುವುದಿಲ್ಲ ಮತ್ತು ಜನರು ಅದನ್ನು ಪಡೆಯಲು ಸಾಯುತ್ತಾರೆ. ಅವುಗಳನ್ನು ಹೇಗೆ ಸಾಧಿಸಬೇಕೆಂದು ಯಾರಿಗೂ ತಿಳಿದಿಲ್ಲದ ಶಕ್ತಿಯೂ ನಿಮ್ಮಲ್ಲಿದೆ, ಏಕೆಂದರೆ ಅದನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವು ಅವರಿಗೆ ಇರುವುದಿಲ್ಲ. ನೀವು ದಣಿಯಬೇಡಿ, ಭಯಪಡಬೇಡಿ, ಕುಳಿತು ಬಿಟ್ಟುಕೊಡಬೇಡಿ. ನಿಮ್ಮ ಕನಸುಗಳ ಹಿಂದೆ ಓಡಲು ಭಯಪಡಬೇಡಿ. ಸಮಯ ಮತ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಎಂದಿಗೂ ಅವಮಾನಿಸಬೇಡಿ ಅಥವಾ ಯಾರನ್ನೂ ದುರ್ಬಲರೆಂದು ಪರಿಗಣಿಸಬೇಡಿ. ನೀವು ಶಕ್ತಿಯುತವಾಗಿರಬಹುದು, ಆದರೆ ಕಾಲವೇ ಅತ್ಯಂತ ಶಕ್ತಿಯುತವಾದುದು. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬುದ್ಧಿವಂತಿಕೆಗಿಂತ ಹೃದಯವು ಶುದ್ಧವಾಗಿರಬೇಕು. ಸತ್ಯವನ್ನು ಹೇಳಿ, ಅದನ್ನು ಸ್ಪಷ್ಟವಾಗಿ ಹೇಳಿ, ಮುಖತಃ ಹೇಳಿ. ಏನೇ ಇರಲಿ ಅದನ್ನು ಅರ್ಥಮಾಡಿಕೊಳ್ಳಲಾಗುತ್ತದೆ. ಯಾವುದು ಪರಕೀಯವೋ ಅದು ತಪ್ಪಿ ಹೋಗುತ್ತದೆ. ಕಣ್ಣುಗಳು ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ಆದರೆ ಯಾರಲ್ಲಿ ಏನು ನೋಡಬೇಕು ಎಂಬುದು ಸಹ ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪೊರಕೆಗೆ ಬಂಧವಿರುವವರೆಗೂ ಅದು ಕಸವನ್ನು ಸ್ವಚ್ಛಗೊಳಿಸುತ್ತದೆ. ಒಮ್ಮೆ ಬಂಧವು ಮುರಿದರೆ ಪೊರಕೆಯೇ ಕಸವಾಗುತ್ತದೆ. ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಪ್ರೀತಿಪಾತ್ರರಿಗೆ ಬದ್ಧರಾಗಿರಿ, ಏಕೆಂದರೆ ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ. ನಿಮ್ಮ ಗುರಿಗೆ ಅರ್ಧ ದಾರಿಯಲ್ಲಿ ಎಂದಿಗೂ ಹಿಂತಿರುಗಿ ಹೋಗಬೇಡಿ, ಏಕೆಂದರೆ ಹಿಂದಕ್ಕೆ ಹೋದ ನಂತರವೂ ನೀವು ಅರ್ಧದಷ್ಟು ದಾರಿಯನ್ನು ದಾಟಬೇಕಾಗುತ್ತದೆ. ಸಂತೋಷದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಸಂಬಂಧಗಳು, ಆದರೆ ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ದೇವತೆಗಳು. ಮುಖದ ಮೇಲೆ ಕಹಿಯಾಗಿ ಮಾತನಾಡುವ ಜನರು ಎಂದಿಗೂ ಮೋಸ ಮಾಡುವುದಿಲ್ಲ. ಹೃದಯದಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಕಾಲಕ್ಕೆ ತಕ್ಕಂತೆ ಬದಲಾಗುವ ಸಿಹಿ ಮಾತುಗಾರರಿಗೆ ನಾವು ಹೆದರಬೇಕು. ನಿದ್ರೆಯು ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾತ್ರಿ ಇಡೀ ಮನೆಯಲ್ಲಿ ಎಚ್ಚರವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಂತೋಷವಾಗಿರುವುದಿಲ್ಲ. ವಿಧಿಯೊಂದಿಗೆ ಹೋರಾಡುವುದರಲ್ಲಿ ವಿಭಿನ್ನ ಆನಂದವಿದೆ. ಅದು ನನ್ನನ್ನು ಗೆಲ್ಲಲು ಬಿಡುವುದಿಲ್ಲ ಮತ್ತು ನಾನು ಅದರಿಂದ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ಯಾರನ್ನಾದರೂ ಅವಮಾನಿಸುತ್ತಿರುವಾಗ ಆ ಸಮಯದಲ್ಲಿ ನಾವು ನಮ್ಮದೇ ಗೌರವವನ್ನು ಕಳೆದುಕೊಳ್ಳುತ್ತಿದ್ದೇವೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತಿರುವಾಗ ಏನಾಗುತ್ತದೆ ಎಂದರೆ, ಒಂದು ದಿನ ಅವರು ನಿಮ್ಮನ್ನು ಮೂರ್ಖ ಎಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಕಾಲ ಮತ್ತು ತಿಳುವಳಿಕೆ ಎರಡೂ ಅದೃಷ್ಟವಂತರನ್ನು ಒಟ್ಟಿಗೆ ಬೆಂಬಲಿಸುತ್ತವೆ, ಏಕೆಂದರೆ ಕಾಲ ಬಂದಾಗ ತಿಳುವಳಿಕೆ ಇರುವುದಿಲ್ಲ ಮತ್ತು ತಿಳುವಳಿಕೆ ಬಂದಾಗ ಆ ಕಾಲವು ಕಳೆದು ಹೋಗಿರುತ್ತದೆ. ರಸ್ತೆಗಳು ಎಂದಿಗೂ ಮುಚ್ಚಲ್ಪಡುವುದಿಲ್ಲ. ಹೆಚ್ಚಾಗಿ ಜನರು ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಯಾರು ತಮ್ಮ ಉದ್ದೇಶಗಳನ್ನು ಬೆವರಿನ ಶಾಯಿಯಿಂದ ಬರೆಯುತ್ತಾರೆಯೋ ಅವರು ತಮ್ಮ ಹಣೆಬರಹದ ಪುಟಗಳಲ್ಲಿ ಎಂದಿಗೂ ಕಷ್ಟಪಡುವುದಿಲ್ಲ. ನೀವು ಹಣವನ್ನು ಗಳಿಸಿದಾಗ ವಸ್ತುಗಳು ನಿಮ್ಮ ಮನೆಗೆ ಬರುತ್ತವೆ, ಆದರೆ ನೀವು ಯಾರೊಬ್ಬರ ಆಶೀರ್ವಾದವನ್ನು ಗಳಿಸಿದಾಗ ಹಣದ ಜೊತೆಗೆ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಬರುತ್ತದೆ. ಯಾವುದೇ ವ್ಯಕ್ತಿಯ ಸಹಿಷ್ಣುತೆಯು ಎಳೆದ ದಾರದಂತಿದೆ, ಅದನ್ನು ಮಿತಿಗಿಂತ ಹೆಚ್ಚು ಎಳೆಯಲು ಸಾಧ್ಯವಿಲ್ಲ. ಆದರೆ ಯಾರ ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆಯೋ ಅವರು ಎಂದಿಗೂ ಯಾರಿಗೂ ಸೇರಿರುವುದಿಲ್ಲ. ಅದು ಕಾಲವೇ ಆಗಿರಲಿ ಅಥವಾ ಮನುಷ್ಯನೇ ಆಗಿರಲಿ, ಅದು ಮುರಿಯುವುದು ಖಚಿತ. ಒಂಟಿಯಾಗಿ ಬದುಕುವುದು ಕಷ್ಟ, ಆದರೆ ಕಷ್ಟದ ಮಾರ್ಗಗಳು ಮಾತ್ರ ದೊಡ್ಡ ವಿಷಯಗಳಿಗೆ ಕಾರಣವಾಗುತ್ತವೆ. ಶ್ರೀಮಂತರಾಗಲು ಒಬ್ಬೊಬ್ಬ ಪೈಸೆಯನ್ನೇ ಸಂಗ್ರಹಿಸಬೇಕಾಗುತ್ತದೆ. ನಾವು ಶ್ರೀಕೃಷ್ಣನು ಹೇಳುವುದೇನೆಂದರೆ, ನನ್ನ ಭಕ್ತನು ಮೌನವಾಗಿ ಎಲ್ಲವನ್ನೂ ಆಲಿಸುತ್ತಿದ್ದರೆ ಅವನ ಮೌನ ಮತ್ತು ನಂಬಿಕೆಗೆ ನಾನೇ ಪ್ರತಿಕ್ರಿಯಿಸುತ್ತೇನೆ ಎಂಬುದನ್ನು ನೆನಪಿಡಿ. ಕೇವಲ ಆ ಒಬ್ಬನ ಮುಂದೆ ಮಾತ್ರ ಬಾಗಿರಿ. ಆತನು ನಿಮ್ಮನ್ನು ಬೇರೆಲ್ಲರ ಮುಂದೆ ಬಾಗಲು ಬಿಡುವುದಿಲ್ಲ. ಒಳ್ಳೆಯ ಜನರ ಸಹವಾಸದಲ್ಲಿ ಇರಿ, ಏಕೆಂದರೆ ಆಲಮರದಷ್ಟು ಅಗಲವಾದ ಸ್ಥಳವು ಆಭರಣಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತದೆ. ನಿಮ್ಮ ಸರಿಯಾದ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವವರಿಗೆ ಸ್ಪಷ್ಟೀಕರಣ ನೀಡುವಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಒಂದು ದಿನ ನೀವು ಕಾಲದ ವಿರುದ್ಧ ಅಲ್ಲ, ನಿಮ್ಮ ವಿರುದ್ಧವೇ ದೂರು ನೀಡುತ್ತೀರಿ. ನಿಮ್ಮ ಮುಂದೆ ಒಂದು ಸುಂದರ ಜೀವನವಿತ್ತು, ನೀವು ಪ್ರಾಪಂಚಿಕ ವಿಷಯಗಳಲ್ಲಿ ಸಿಲುಕಿಕೊಂಡಿರಿ ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಒಮ್ಮೆ ಕ್ಷಮಿಸಿ ಮತ್ತು ಉತ್ತಮರಾಗಿರಿ, ಆದರೆ ಮತ್ತೆ ಆ ವ್ಯಕ್ತಿಯನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ನೋವನ್ನು ಅನುಭವಿಸುವವರು ಮಾತ್ರ ನಿಮ್ಮವರು ಇಲ್ಲದಿದ್ದರೆ ಜನರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ರಸ್ತೆಯಲ್ಲಿ ಬಂದು ಹೋಗುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿದ ಫಲ ಮತ್ತು ಸಮಸ್ಯೆಯ ಪರಿಹಾರ ತಡವಾಗಿ ಬರುತ್ತದೆ, ಆದರೆ ಖಚಿತವಾಗಿ ಬರುತ್ತದೆ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದರೆ
ಅದೇ ವಿಷಯಗಳು ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತವೆ. ಇದು ಕರ್ಮದ ನಿಯಮ. ಮುರಿದ ವಿಷಯಗಳು ಹೆಚ್ಚು ನೋವು ನೀಡುತ್ತವೆ. ಅಂದರೆ ನಂಬಿಕೆ, ಹೃದಯ, ನಿದ್ರೆ ಮತ್ತು ಮುಖ್ಯವಾಗಿ ಭರವಸೆಯಂತಹ ವಿಷಯಗಳು. ಆಸೆಯು ಈಡೇರದಿದ್ದರೆ ಕೋಪವು ಹೆಚ್ಚಾಗುತ್ತದೆ ಮತ್ತು ಅದು ಈಡೇರಿದರೆ ದುರಾಸೆಯೂ ಹೆಚ್ಚಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ಪ್ರತಿ ಪರಿಸ್ಥಿತಿಯಲ್ಲಿ ಉತ್ತಮವನ್ನು ಕಾಪಾಡಿಕೊಳ್ಳಿ. ಸಹಾಯ ಕೇಳಲು ಎಲ್ಲರೂ ಬರುತ್ತಾರೆ, ಆದರೆ ನಿಮಗೆ ಸಹಾಯ ಬೇಕಾದಾಗ ಸಹಾಯ ಮಾಡಲು ಯಾರೂ ಇರುವುದಿಲ್ಲ. ನಾವು ಶ್ರೀಕೃಷ್ಣನು ಹೇಳುವುದೇನೆಂದರೆ, ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ಅವುಗಳನ್ನು ಮರೆತುಬಿಡಿ. ಸಮಯ ಬಂದಾಗ ಅವು ಖಂಡಿತವಾಗಿಯೂ ಫಲ ನೀಡುತ್ತವೆ. ನೀವು ಜೀವನದಲ್ಲಿ ಸಣ್ಣ ವಿಷಯಗಳನ್ನು ಸಹಿಸಿಕೊಳ್ಳಲು ಬಯಸದಿದ್ದರೆ ಒಂಟಿಯಾಗಿ ಬದುಕಲು ಕಲಿಯಿರಿ. ಒಬ್ಬ ವ್ಯಕ್ತಿಯು ತನ್ನನ್ನು ಬೆಂಬಲಿಸಲು ಯಾರೂ ಇಲ್ಲ ಎಂದು ಅರಿತುಕೊಂಡಾಗ ಒಂಟಿಯಾಗಿರುವುದು ಮತ್ತು ಒಬ್ಬಂಟಿಯಾಗಿ ಅಳುವುದು ಕೆಲವೊಮ್ಮೆ ವ್ಯಕ್ತಿಯನ್ನು ಬಹಳ ಬಲಶಾಲಿಯಾಗಿಸುತ್ತದೆ. ಸಾಧ್ಯವಾದರೆ ನೀವು ಒಂಟಿಯಾಗಿರಲು ಕಲಿಯಿರಿ. ನೀವು ಯಾರ ಮೇಲೆ ಹೆಚ್ಚು ಅವಲಂಬಿತರಾಗುತ್ತೀರೋ ಅವರೇ ನಿಮಗೆ ಹೆಚ್ಚು ನೋವು ನೀಡುತ್ತಾರೆ. ಒಂಟಿಯಾಗಿ ನಡೆಯಲು ಕಲಿಯಿರಿ. ನಿಮ್ಮೊಂದಿಗೆ ಇರುವ ವ್ಯಕ್ತಿಯು ನಾಳೆ ನಿಮ್ಮೊಂದಿಗೆ ಇರುತ್ತಾರೆ ಎಂದು ಅಗತ್ಯವಿಲ್ಲ. ಒಂಟಿಯಾಗಿರುವುದರಲ್ಲಿ ವಿಭಿನ್ನ ಸಮಾಧಾನವಿದೆ. ಯಾರೊಬ್ಬರ ಆಗಮನದ ಸಂತೋಷವೂ ಇಲ್ಲ, ಯಾರೊಬ್ಬರ ನಿರ್ಗಮನದ ದುಃಖವೂ ಇಲ್ಲ. ನಿಜವಾದ ಹೃದಯದ ಜನರು ಜೀವನದಲ್ಲಿ ಒಂಟಿಯಾಗಿದ್ದರೂ ಸಹ, ಆದರೆ ದೇವರು ಖಂಡಿತವಾಗಿಯೂ ಅಂತಹ ಜನರಿಗೆ ಬೆಂಬಲ ನೀಡುತ್ತಾರೆ. ಜೀವನದಲ್ಲಿ ಅನೇಕ ತೊಂದರೆಗಳ ಮೂಲಕ ನಿಮ್ಮ ಸಮಸ್ಯೆಯೆಂದರೆ ನಿಮಗಾಗಿ ಸೇತುವೆಯನ್ನು ದಾಟದವರಿಗಾಗಿ ನೀವು ಸಾಗರವನ್ನು ಸಹ ದಾಟುತ್ತೀರಿ. ಅವಮಾನಿಸಿ ಶತ್ರುಗಳನ್ನು ಗಳಿಸುವುದಕ್ಕಿಂತ ಪ್ರೀತಿಸಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಉತ್ತಮ. ಯಶಸ್ಸಿಲ್ಲದೆ ಮರದಲ್ಲಿ ಹೊಸ ಎಲೆಗಳು ಬೆಳೆಯುವುದಿಲ್ಲ. ಅದೇ ರೀತಿ ಕಷ್ಟ ಮತ್ತು ಹೋರಾಟವಿಲ್ಲದೆ ಒಬ್ಬ ವ್ಯಕ್ತಿಯ ಉತ್ತಮ ದಿನಗಳು ಬರುವುದಿಲ್ಲ. ನಿಮ್ಮ ಅಭಿಪ್ರಾಯವೂ ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ಮೌನವಾಗಿರುತ್ತೀರಿ ಮತ್ತು ಜನರು ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ಮೂರ್ಖ ವ್ಯಕ್ತಿಯು ಯಾವಾಗಲೂ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ, ಆದರೆ ಅವನಿಗೆ ಸಹಾಯ ಮಾಡುವವನಿಗೂ ಹಾನಿ ಮಾಡುತ್ತಾನೆ. ಹಣಕ್ಕಿಂತ ಧರ್ಮ ದೊಡ್ಡದು ಎಂದು ಹೇಳಲಾಗುತ್ತದೆ, ಆದರೆ ದೇವಸ್ಥಾನದಲ್ಲಿ ಬೇಗನೆ ದರ್ಶನ ಪಡೆಯಲು ಹೆಚ್ಚು ಹಣ ನೀಡಬೇಕಾಗುತ್ತದೆ. ನೀವಿದನ್ನು ಎಂದಾದರೂ ಯೋಚಿಸಿದ್ದೀರಾ? ಬದಲಾಗುತ್ತಿರುವ ಕಾಲಕ್ಕೆ ಅನುಗುಣವಾಗಿ ಜನರ ಜೀವನ ಶೈಲಿಯೂ ಬದಲಾಗುತ್ತಿದೆ. ಅವರ ಜೀವನ ವಿಧಾನವೂ ಬದಲಾಗುತ್ತಿದೆ. ಇಂದು ಉದ್ಯೋಗ ಇತ್ಯಾದಿ ಕಾರಣಗಳಿಂದ ಬಲವಂತವಾಗಿ ಒಂಟಿಯಾಗಿ ವಾಸಿಸುವ ಅನೇಕ ಜನರಿದ್ದಾರೆ ಮತ್ತು ಕೆಲವರು ಯಾವುದೇ ಒತ್ತಾಯವಿಲ್ಲದೆ ತಮ್ಮ ಸ್ವಂತ ಇಚ್ಛೆಯಂತೆ ಒಂಟಿಯಾಗಿ ವಾಸಿಸಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಕೆಲಸವನ್ನು ನಿಜವಾದ ಸಮರ್ಪಣೆಯಿಂದ ಒಬ್ಬರೇ ಮಾಡುತ್ತಾರೆ. ತಮ್ಮ ಜೀವನದಲ್ಲಿ ಇಚ್ಛಾಪೂರ್ವಕವಾಗಿ ಒಂಟಿಯಾಗಿ ವಾಸಿಸುವ ಜನರು ಕೆಲವು ಮೂಲಭೂತ ಗುಣಗಳನ್ನು ಹೊಂದಿರುತ್ತಾರೆ. ಅಂತಹ ಜನರು ಜೀವನದಲ್ಲಿ ಬಹಳಷ್ಟು ಸಾಧಿಸುತ್ತಾರೆ ಮತ್ತು ಇನ್ನೊಂದೆಡೆ ಒಂದು ಕ್ಷಣವೂ ಒಂಟಿಯಾಗಿರಲು ಸಾಧ್ಯವಾಗದ ಜನರಿದ್ದಾರೆ. ಅಂತಹ ಜನರು ಕೊನೆಗೆ ಒಂಟಿಯಾಗುತ್ತಾರೆ. ಕತ್ತಲೆಯ ಕೋಣೆಯಲ್ಲಿ ಸಿಲುಕಿದ ಕೈದಿಯಂತೆ ತಮ್ಮ ಜೀವನದುದ್ದಕ್ಕೂ ಬದುಕುತ್ತಾರೆ. ಆಗ ಅಂತಹ ಜನರು ಈ ಅವಸರದ ಜೀವನದಲ್ಲಿ ಸಿಲುಕಿಕೊಳ್ಳುತ್ತಾರೆ, ಏಕೆಂದರೆ ಅವರಿಗೆ ಒಂಟಿಯಾಗಿರಲು ಇಷ್ಟವಿಲ್ಲ. ಅವರಿಗೆ ತಮ್ಮದೇ ಆದ ಸಮಯವಿಲ್ಲ, ತಮ್ಮದೇ ಆದ ಕೆಲಸಕ್ಕಾಗಿ ಸಮಯವಿಲ್ಲ. ಆಗ ಅಂತಹ ಜನರು, ನಾನು ಈ ಅವಸರದ ಜೀವನದಿಂದ ದೂರವಿದ್ದು ನನಗಾಗಿ ಸಮಯ ತೆಗೆದುಕೊಂಡಿದ್ದರೆ ಇಂದು ಅಂತಹ ದಿನಗಳು ಬರುತ್ತಿರಲಿಲ್ಲ ಎಂದು ಯೋಚಿಸಿ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಒಂಟಿಯಾಗಿ ಬದುಕುವುದು ನಿಜವಾಗಿಯೂ ಎಲ್ಲರಿಗೂ ಸುಲಭದ ಕೆಲಸವಲ್ಲ ಮತ್ತು ಒಂಟಿಯಾಗಿ ಬದುಕುವುದು ಎಂದರೆ ನಾವು ನಮ್ಮ ಕುಟುಂಬ ಸದಸ್ಯರನ್ನು ಮತ್ತು ಸಂಬಂಧಗಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದರ್ಥವಲ್ಲ. ಸ್ನೇಹಿತರಿಂದ ದೂರವಿರಿ. ಒಂಟಿಯಾಗಿ ಬದುಕುವುದು ಒಂದು ಕಲೆಯಾಗಿದೆ. ಅದನ್ನು ಈ ಕಥೆಯ ಮೂಲಕ ನಾವು ಮತ್ತಷ್ಟು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಏಕಾಂತದಲ್ಲಿ ವಾಸಿಸುವ ಮೂಲಕ ನಾವು ನಮ್ಮ ಕೆಲಸದಲ್ಲಿ, ನಮ್ಮ ಗೌರವದಲ್ಲಿ, ನಮ್ಮ ಖ್ಯಾತಿಯಲ್ಲಿ ಮತ್ತು ನಮ್ಮ ಉಜ್ವಲ ಭವಿಷ್ಯದಲ್ಲಿ ಹೇಗೆ ಮುನ್ನಡೆಯಬಹುದು? ಒಂಟಿಯಾಗಿ ವಾಸಿಸುವ 60 ಅಮೂಲ್ಯ ಗುಣಗಳ ಬಗ್ಗೆಯೂ ನೀವು ತಿಳಿದುಕೊಳ್ಳುತ್ತೀರಿ. ಹಾಗಿದ್ದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಒಬ್ಬ ವ್ಯಕ್ತಿಯು ಗುರುಗಳ ಬಳಿಗೆ ಬಂದು, ಗುರುದೇವ, ನನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳಿದನು. ಆ ಗುರುಗಳು ಬಹಳ ಜ್ಞಾನೋದಯ ಹೊಂದಿದ ವ್ಯಕ್ತಿಯಾಗಿದ್ದರು. ಗುರುಗಳು ಹೇಳಿದರು, ನಿಮ್ಮನ್ನು ವಿಷಯಗಳಿಗೆ ಅಂಟಿಕೊಳ್ಳುವಂತೆ ಮಾಡುವುದೇ ನಿಮ್ಮ ದುಃಖಕ್ಕೆ ಕಾರಣ. ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಅವುಗಳಿಗೆ ಅಂಟಿಕೊಳ್ಳುವ ಮೂಲಕ ಅವುಗಳ ಹಿಂದೆ ಓಡುವುದೇ ನಿಮ್ಮ ದುಃಖಕ್ಕೆ ಮೂಲ ಕಾರಣವಾಗಿದೆ. ಆ ವ್ಯಕ್ತಿಯು ಗುರುಗಳಿಗೆ ಧನ್ಯವಾದ ಹೇಳಿ, ಗುರುದೇವ, ನೀವು ನನ್ನ ಸಮಸ್ಯೆಯನ್ನು ಪರಿಹರಿಸಿದ್ದೀರಿ ಎಂದು ಹೇಳಿದನು. ಆ ವ್ಯಕ್ತಿಯು, ನಾನು ಬಹಳ ಸಮಯದಿಂದ ನನ್ನ ಸಮಸ್ಯೆಯನ್ನು ಪರಿಹರಿಸಲು ಬಯಸಿದ್ದೆ ಎಂದು ಹೇಳಿದನು. ಗುರುದೇವ, ಧನ್ಯವಾದಗಳು ಎಂದು ಹೇಳಿ ಆ ವ್ಯಕ್ತಿಯು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದನು. ಆಗ ಗುರುಗಳು, ಇಡೀ ವಿಷಯವನ್ನು ಕೇಳು ಎಂದು ಹೇಳಿದರು. ಆ ವ್ಯಕ್ತಿಯು, ಇಲ್ಲ ಗುರುದೇವ, ನಿಮ್ಮ ಸಂಕೇತ ನನಗೆ ಸಿಕ್ಕಿದೆ, ಅದು ಸಾಕು ಮತ್ತು ಬುದ್ಧಿವಂತ ವ್ಯಕ್ತಿಗೆ ಒಂದು ಸಂಕೇತವೇ ಸಾಕಾಗುತ್ತದೆ ಎಂದು ಹೇಳಿದನು. 1 ತಿಂಗಳ ನಂತರ ಆ ವ್ಯಕ್ತಿಯು ಮತ್ತೆ ಗುರುಗಳ ಬಳಿಗೆ ಬಂದನು. ಈ ಬಾರಿ ಆ ವ್ಯಕ್ತಿಯ ಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಅವನು ಬಹಳ ದುಃಖಿತನಾಗಿದ್ದನು ಮತ್ತು ನೇರವಾಗಿ ಗುರುಗಳ ಪಾದಗಳಿಗೆ ಬಿದ್ದು, ಗುರುದೇವ, ನೀವು ಹೇಳಿದಂತೆ ನಾನು ಎಲ್ಲವನ್ನೂ ಮಾಡಿದೆ, ಆದರೆ ನನಗೆ ಸಂತೋಷ ಸಿಗಲಿಲ್ಲ, ನನಗೆ ಹೆಚ್ಚು ದುಃಖವಾಗುತ್ತಿದೆ ಎಂದು ಹೇಳಿದನು. ಗುರುಗಳು ಆ ವ್ಯಕ್ತಿಯನ್ನು ಕೇಳಿದರು, ನೀನು ಏನು ಮಾಡಿದೆ? ಆ ವ್ಯಕ್ತಿಯು, ನನಗೆ ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಂಬಂಧಿಕರಿಂದ ತೊಂದರೆಯಾಗುತ್ತಿತ್ತು, ಆದ್ದರಿಂದ ನಾನು ಅವರನ್ನು ತೊರೆದು ದೂರ ಹೋದೆ ಎಂದು ಹೇಳಿದನು. 2-4 ದಿನಗಳು ನನಗೆ ತುಂಬಾ ಚೆನ್ನಾಗಿತ್ತು, ಆದರೆ ಕ್ರಮೇಣ ನಾನು ಅವರನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದೆ.
ನನ್ನ ಪೋಷಕರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು ಮತ್ತು ನನ್ನ ಶತ್ರುಗಳನ್ನು ಸಹ ನಾನು ಕಳೆದುಕೊಳ್ಳಲು ಪ್ರಾರಂಭಿಸಿದೆ. ಅವರೊಂದಿಗೆ ಇದ್ದಾಗಲೂ ನನಗೆ ಇಷ್ಟು ದುಃಖ ಅನಿಸಿರಲಿಲ್ಲ. ಅವರಿಂದ ದೂರವಿರುವುದರಿಂದ ನಾನು ಹೆಚ್ಚು ದುಃಖಿತನಾಗಿದ್ದೇನೆ. ಆದ್ದರಿಂದ ಇಂದು ನಾನು ಮನೆಗೆ ಹಿಂತಿರುಗಲು ಹೊರಟಿದ್ದೆ ಮತ್ತು ನಿಮ್ಮ ಬಳಿಗೆ ಬಂದಿದ್ದೇನೆ. ಗುರುದೇವ, ನೀವು ನನಗೆ ಇಂತಹ ತಪ್ಪು ಸಲಹೆ ಏಕೆ ನೀಡಿದಿರಿ? ಗುರುಗಳು ನಕ್ಕು, ನೀನು ನಿನ್ನ ಕುಟುಂಬ, ಸ್ನೇಹಿತರು, ಸಂಬಂಧಿಕರು ಮತ್ತು ವಿದ್ಯಾರ್ಥಿಗಳನ್ನು ಸಹ ತೊರೆದು ಓಡಿ ಹೋದೆ ಎಂದು ಹೇಳಿದರು. ಆದರೆ ನೀನು ಓಡಿ ಹೋಗುತ್ತಿದ್ದೀಯಾ ಎಂಬುದು ನಿನ್ನ ತಪ್ಪು ಕಲ್ಪನೆಯಾಗಿತ್ತು. ನಿಜ ಹೇಳಬೇಕೆಂದರೆ ನೀನು ಅವರೊಂದಿಗೆ ಓಡಿ ಹೋಗುತ್ತಿದ್ದೀಯಾ? ಆಗ ಆ ವ್ಯಕ್ತಿಯು, ಆದರೆ ಗುರುದೇವ, ನಾನು ಯಾರನ್ನೂ ನನ್ನೊಂದಿಗೆ ಕರೆತಂದಿಲ್ಲವಲ್ಲ ಎಂದು ಹೇಳಿದನು. ಗುರುಗಳು, ನಮಗೆ ದುಃಖ ನೀಡುವ ವಿಷಯಗಳು ಹೊರಗೆ ಎಲ್ಲೂ ಇರುವುದಿಲ್ಲ ಎಂದು ಹೇಳಿದರು. ನಮಗೆ ಸಂತೋಷ ನೀಡುವ ವಿಷಯಗಳು ಸಹ ಹೊರಗೆ ಇರುವುದಿಲ್ಲ. ಈ ಎಲ್ಲ ಕುಟುಂಬ, ಸಂಬಂಧಿಕರು, ಸ್ನೇಹಿತರು ಮತ್ತು ಶತ್ರುಗಳು ಎಲ್ಲಿ ನೆಲೆಸಿದ್ದಾರೆ? ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ನೆಲೆಸಿವೆ. ಮತ್ತು ನೀವು ಓಡಿ ಹೋದಾಗ ನೀವು ನಿಮ್ಮ ಮನಸ್ಸನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೀರಿ. ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಈ ಎಲ್ಲ ವಿಷಯಗಳು ನಿಮ್ಮೊಂದಿಗೆ ಓಡಿ ಹೋದರೆ ನೀವು ಅವರಿಂದ ದೂರ ಹೋಗಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ನೆಲೆಸಿರುವ ವಿಷಯಗಳು ಸುತ್ತಮುತ್ತ ಇರುವಾಗ ಅವು ನೀಡುವ ನೋವು ನಮಗೆ ಅನುಭವವಾಗುತ್ತದೆ, ಆದರೆ ಅದು ಬಹಳ ಕಡಿಮೆಯಾಗುತ್ತದೆ. ಮತ್ತು ನಾವು ಇತರ ವಿಷಯಗಳಿಂದ ದೂರ ಹೋದಾಗ, ಅಂದರೆ ಓಡಿ ಹೋದಾಗ, ಮನಸ್ಸು ಮತ್ತೆ ಆ ವಿಷಯಗಳನ್ನು ಪಡೆಯಲು ಪ್ರಯತ್ನಿಸಲು ಪ್ರಾರಂಭಿಸುತ್ತದೆ ಮತ್ತು ಆಗ ಎಲ್ಲವೂ ನಿಮಗೆ ಆಗುತ್ತಿರುವಂತೆ ಬಹಳಷ್ಟು ನೋವು ನೀಡುತ್ತದೆ. ಆಗ ಆ ವ್ಯಕ್ತಿಯು, ಹಾಗಿದ್ದರೆ ಗುರುದೇವ, ನಾನು ವಿಷಯಗಳೊಂದಿಗೆ ಬದುಕಿದರೆ ದುಃಖಪಡುತ್ತೇನೆ. ನಾನು ವಿಷಯಗಳನ್ನು ಬಿಟ್ಟರೆ ನಾನು ದುಃಖವನ್ನು ಸಹಿಸಲು ಮಾತ್ರವೇ ಹುಟ್ಟಿದ್ದೇನೆಯೇ? ಗುರುಗಳು ಜೋರಾಗಿ ನಗಲು ಪ್ರಾರಂಭಿಸಿದರು ಮತ್ತು ಈ ಲೋಕದಲ್ಲಿ ಪ್ರತಿಯೊಬ್ಬರೂ ದುಃಖವನ್ನು ಸಹಿಸಲು ಮಾತ್ರ ಹುಟ್ಟಿದ್ದಾರೆ ಎಂಬುದು ಸಂಪೂರ್ಣ ಸತ್ಯ ಎಂದು ಹೇಳಿದರು. ಆದರೆ ಈ ಎರಡರ ಆಚೆಗಿನ ಸಂತೋಷವಿದೆ ಎಂಬುದು ಕೂಡ ಸತ್ಯ, ಮತ್ತು ಆ ಸಂತೋಷದ ಆಚೆಗೂ ದುಃಖವಿದೆ. ನಂತರ ಸಂತೋಷ ಮತ್ತು ನಂತರ ದುಃಖವಿದೆ. ನಾವು ಯಾವ ವಿಷಯಗಳಲ್ಲಿ ಸಂತೋಷವನ್ನು ನೋಡುತ್ತೇವೆಯೋ ಅವು ನಮಗೆ ದುಃಖವನ್ನು ನೀಡುತ್ತವೆ, ಮತ್ತು ನಾವು ಯಾವ ವಿಷಯಗಳಲ್ಲಿ ದುಃಖವನ್ನು ನೋಡುತ್ತೇವೆಯೋ ಅವು ಸಂತೋಷಕ್ಕೆ ಕಾರಣವಾಗುತ್ತವೆ. ಆ ವ್ಯಕ್ತಿಯು, ಗುರುದೇವ, ಈ ಸಂತೋಷ ಮತ್ತು ದುಃಖದಿಂದ, ಮಾಯೆಯ ಬಲೆಯಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲವೇ? ಗುರುಗಳು, ಮಾರ್ಗವಿದೆ ಎಂದು ಹೇಳಿದರು. ನೀವು ಈ ಜಗತ್ತಿನಲ್ಲಿ ಬದುಕಲು ಬಯಸಿದರೆ, ಈ ಎಲ್ಲ ಜನರೊಂದಿಗೆ ಬದುಕಲು ಬಯಸಿದರೆ, ನೀವು ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ನೀವು ಈ ಜಗತ್ತಿನಲ್ಲಿ ಒಬ್ಬರೇ ಇದ್ದಂತೆ ಬದುಕಿ. ಎಲ್ಲರೊಂದಿಗೆ ಇರಿ, ಆದರೆ ಒಂಟಿಯಾಗಿರಿ. ಆಗ ಆ ವ್ಯಕ್ತಿಯು, ಆದರೆ ಗುರುದೇವ, ಇದು ಹೇಗೆ ಸಾಧ್ಯ? ಗುರುಗಳು ಆ ವ್ಯಕ್ತಿಯನ್ನು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗಿತ್ತು ಮತ್ತು ಅಲ್ಲಿ ಬಹಳ ಜನಸಂದಣಿ ಇತ್ತು. ಗುರುಗಳು, ಇಲ್ಲಿ ಸುತ್ತಮುತ್ತ ಯಾರನ್ನಾದರೂ ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ಆ ವ್ಯಕ್ತಿಯು, ಇಲ್ಲ ಗುರುದೇವ, ಇಲ್ಲಿ ಯಾರೂ ಇಲ್ಲ ಎಂದು ಹೇಳಿದನು. ಗುರುದೇವ, ನೀವು ಇಲ್ಲಿ ಒಂಟಿಯಾಗಿದ್ದೀರಾ ಎಂದು ಹೇಳಿದರು. ಆ ವ್ಯಕ್ತಿಯು, ಇಲ್ಲ ಗುರುದೇವ, ನನಗಾಗಿ ಇಲ್ಲಿ ಯಾರೂ ಇಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪೋಷಕರು ಮತ್ತು ನನ್ನ ಸ್ನೇಹಿತರನ್ನು ಭೇಟಿ ಮಾಡಬೇಕು ಎಂಬ ಆಲೋಚನೆಗಳು ನಡೆಯುತ್ತಿವೆ. ಗುರುಗಳು, ಈಗ ಇದೆಲ್ಲವನ್ನೂ ಮರೆತುಬಿಡು, ಕಣ್ಣು ಮುಚ್ಚಿ ಮತ್ತು ಇಲ್ಲಿ ನಡೆಯುತ್ತಿರುವ ಶಬ್ದಗಳ ಮೇಲೆ ಸಂಪೂರ್ಣವಾಗಿ ಗಮನಹರಿಸು ಎಂದು ಹೇಳಿದರು. ಆ ಇಬ್ಬರೂ ಹಾಗೆಯೇ ಮಾಡಿದರು ಮತ್ತು ಅವನು ಕಣ್ಣು ಮುಚ್ಚಿಯಲ್ಲಿ ನಡೆಯುತ್ತಿರುವ ಶಬ್ದಗಳ ಮೇಲೆ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದ ತಕ್ಷಣ ಅವನಿಗೆ ಒಂಟಿತನವು ಅನುಭವವಾಯಿತು. ಅಂತಹ ದೊಡ್ಡ ಜನಸಂದಣಿಯಲ್ಲಿಯೂ ಸಹ ತಾನು ಒಬ್ಬನೇ ಇದ್ದೇನೆ ಎಂದು ಅವನಿಗೆ ಅನಿಸಿತು. ಎಲ್ಲಾ ಶಬ್ದಗಳ ಮೇಲೆ ಗಮನಹರಿಸಿದ ಕಾರಣ ಯಾವುದೇ ಶಬ್ದಕ್ಕೂ ಯಾವುದೇ ಮಹತ್ವ ಇರಲಿಲ್ಲ. ಶಬ್ದಗಳಿದ್ದವು ಮತ್ತು ಅವನು ಅಲ್ಲಿ ಇದ್ದನು. ಅವನು ಕಣ್ಣು ತೆರೆದು, ಗುರುದ ಏವಾ, ಇಲ್ಲಿ ನಾನು ಸಂಪೂರ್ಣವಾಗಿ ಒಬ್ಬನೇ ಇದ್ದೇನೆ ಎಂದು ಹೇಳಿದನು. ಎಲ್ಲವೂ ಇದೆ, ಆದರೆ ಏನೂ ಇಲ್ಲ. ಗುರುದೇವ, ನೀವು ಹೀಗೆಯೇ ಒಬ್ಬಂಟಿಯಾಗಿರಬೇಕು ಎಂದು ಹೇಳಿದರು. ನೀವು ಎಲ್ಲರೊಂದಿಗೆ ಇರಬೇಕು, ಆದರೆ ಒಳಗಿನಿಂದ ಒಂಟಿಯಾಗಿರಿ. ಎಲ್ಲರೂ ನಿಮ್ಮೊಂದಿಗೆ ಇದ್ದಾರೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾರೂ ಇಲ್ಲ. ಯಾರು ಹೀಗೆ ಮಾಡಲು ಕಲಿತಿದ್ದಾರೋ ಅವರು ಒಂಟಿಯಾಗಿ ಬದುಕಲು ಕಲಿತಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಎಂದಿಗೂ ದುಃಖಿತರಾಗುವುದಿಲ್ಲ. ವಿಷಯಗಳು ಅವರಿಗೆ ನೋವು ನೀಡುವುದಿಲ್ಲ. ಅವರು ಎಲ್ಲದರಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಗುರುಗಳು ಮತ್ತಷ್ಟು ಹೇಳಿದರು, ಮಹಾನ್ ಯಶಸ್ಸುಗಳು ಒಂಟಿತನದಿಂದ ಮಾತ್ರ ಪ್ರಾರಂಭವಾಗುತ್ತವೆ. ಒಂಟಿತನವು ನಮಗೆ ಆತನಿಂದ ಸಿಕ್ಕಿರುವುದು. ನಿಮ್ಮ ಒಂಟಿತನವನ್ನು ನಕಾರಾತ್ಮಕವಾಗಿ ಪರಿಗಣಿಸಬೇಡಿ, ಬದಲಾಗಿ ಅದನ್ನು ನಕಾರಾತ್ಮಕ ವಿಷಯವಾಗಲು ಬಿಡಿ. ಏಕಾಂತವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಿಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಏಕಾಂತ ಇಷ್ಟವಾಗಲು ಪ್ರಾರಂಭಿಸಿದಾಗ ನಿಮ್ಮ ನಿಜವಾದ ಅಸ್ತಿತ್ವವು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತದೆ ಎಂದರ್ಥ. ಆದ್ದರಿಂದ ನಿಮ್ಮ ಏಕೈಕ ಪ್ರೀತಿಯನ್ನು ಗೌರವಿಸಿ. ಗುರುಗಳು ಒಂಟಿಯಾಗಿ ವಾಸಿಸುವವರಲ್ಲಿ ಇರುವ 7 ಗುಣಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳಿದರು. ಒಂಟಿಯಾಗಿ ವಾಸಿಸುವವರಲ್ಲಿ ಕಂಡುಬರುವ ಮೊದಲ ಗುಣವೆಂದರೆ ಅಂತಹ ಜನರು ಇತರರಿಗಿಂತ ತಮ್ಮ ಬಗ್ಗೆ ಹೆಚ್ಚು ತಿಳಿದಿರುತ್ತಾರೆ ಎಂದು ಗುರುಗಳು ಹೇಳಲು ಪ್ರಾರಂಭಿಸಿದರು. ತಮ್ಮ ಸ್ವಭಾವ ಮತ್ತು ನಡವಳಿಕೆಯ ಬಗ್ಗೆ ಹೆಚ್ಚು ಆಳವಾಗಿ ತಿಳಿದುಕೊಳ್ಳುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ನಾವು ಒಂಟಿಯಾಗಿರುವಾಗ ನಮ್ಮ ಬಗ್ಗೆ ಯೋಚಿಸಲು ನಮಗೆ ಬಹಳಷ್ಟು ಸಮಯ ಸಿಗುತ್ತದೆ.
ಇದರಿಂದಾಗಿ ನಾವು ನಮ್ಮದೇ ನಡವಳಿಕೆಯನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಒಂಟಿಯಾಗಿ ವಾಸಿಸುವ ಜನರು ತಮ್ಮದೇ ದೌರ್ಬಲ್ಯಗಳು ಮತ್ತು ಶಕ್ತಿಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಅವರು ಸುಧಾರಿಸಬಹುದು ಎಂದು ಗುರುಗಳು ಹೇಳಿದರು. ಒಂಟಿಯಾಗಿ ವಾಸಿಸುವ ಜನರ ಎರಡನೇ ಗುಣವೆಂದರೆ ಅವರು ಸಕಾರಾತ್ಮಕ ಚಿಂತನೆಯುಳ್ಳ ಜನರು. ನಾವು ಅನೇಕ ಜನರೊಂದಿಗೆ ಇರುವಾಗ ಹೋಲಿಕೆ, ಅಸೂಯೆ, ಹೆಮ್ಮೆ ಮತ್ತು ದುರಾಸೆಯಂತಹ ಕೆಟ್ಟ ಆಲೋಚನೆಗಳು ತಾನಾಗಿಯೇ ಮನಸ್ಸಿಗೆ ಬರಲು ಪ್ರಾರಂಭಿಸುತ್ತವೆ ಮತ್ತು ನಂತರ ಆ ವ್ಯಕ್ತಿಯು ಈ ಆಲೋಚನೆಗಳ ನಿಯಂತ್ರಣಕ್ಕೆ ಬಂದು ತಪ್ಪು ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಆದಾಗ್ಯೂ ಈ ಆಲೋಚನೆಗಳು ಒಂಟಿಯಾಗಿ ವಾಸಿಸುವ ಜನರ ಮನಸ್ಸಿಗೆ ಬರುವುದಿಲ್ಲ ಎಂದಲ್ಲ, ಆದರೆ ಇತರರಿಗೆ ಹೋಲಿಸಿದರೆ ಹೋಲಿಕೆ, ಅಸೂಯೆ, ಹೆಮ್ಮೆ ಮುಂತಾದ ಆಲೋಚನೆಗಳು ಅವರ ಮನಸ್ಸಿಗೆ ಸ್ವಲ್ಪ ಕಡಿಮೆ ಬರುತ್ತವೆ ಮತ್ತು ಒಂಟಿಯಾಗಿರುವುದರಿಂದ ಅವರಿಗೆ ತಮ್ಮ ಬಗ್ಗೆ ಯೋಚಿಸಲು ಹೆಚ್ಚು ಸಮಯ ಸಿಗುತ್ತದೆ. ಇದರಿಂದಾಗಿ ಅವರು ತಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಇಂತಹ ಏಕಾಂತದಲ್ಲಿ ವಾಸಿಸುವ ಜನರು ಯಾವಾಗಲೂ ಸಕಾರಾತ್ಮಕ ಚಿಂತನೆಯಿಂದ ತುಂಬಿರುತ್ತಾರೆ. ಒಂಟಿಯಾಗಿ ವಾಸಿಸುವ ಜನರ ಮೂರನೇ ಗುಣವೆಂದರೆ ಅವರು ಹೆಚ್ಚು ಶಿಸ್ತಿನ ಮತ್ತು ಸ್ವಾವಲಂಬಿ ಜನರು. ಏಕೆಂದರೆ ಒಂಟಿಯಾಗಿ ವಾಸಿಸುವವರು ತಮ್ಮ ಹೆಚ್ಚಿನ ಕೆಲಸವನ್ನು ತಾವೇ ಮಾಡಬೇಕಾಗುತ್ತದೆ. ಆದ್ದರಿಂದ ಅವರು ಇತರರಿಗಿಂತ ಹೆಚ್ಚು ಸ್ವಾವಲಂಬಿಗಳಾಗಿರುತ್ತಾರೆ. ಅಂತಹ ಜನರು ಇತರರ ಕೆಲಸವನ್ನು ಸಹ ಇಷ್ಟಪಡುವುದಿಲ್ಲ. ಅವರು ತಮ್ಮ ಕೆಲಸವನ್ನು ತಾವೇ ಮಾಡಲು ನಂಬುತ್ತಾರೆ ಮತ್ತು ಅದೇ ಸಮಯದಲ್ಲಿ ಈ ಜನರು ಇತರರಿಂದ ಕನಿಷ್ಠ ಸಹಾಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅಂತಹ ಜನರು ಸ್ವಾವಲಂಬಿಗಳು ಮತ್ತು ತಮ್ಮ ಕೆಲಸದ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ. ಆದ್ದರಿಂದ ಅಂತಹ ಜನರು ಶಿಸ್ತಿನಿಂದ ಇರುತ್ತಾರೆ. ಅವರು ತಮ್ಮ ಸಮಯಕ್ಕೆ ಮೌಲ್ಯ ನೀಡುತ್ತಾರೆ ಮತ್ತು ಅವರು ಇತರರ ಸಮಯವನ್ನು ಸಹ ವ್ಯರ್ಥ ಮಾಡುವುದಿಲ್ಲ. ಒಂಟಿಯಾಗಿರುವುದರಿಂದ ಅಂತಹ ಜನರು ಒಂದು ನಿರ್ದಿಷ್ಟ ದಿನಚರಿಯನ್ನು ಸಹ ಅನುಸರಿಸುತ್ತಾರೆ. ಇದರಿಂದಾಗಿ ಈ ಜನರು ಹೆಚ್ಚು ಸಂಘಟಿತರಾಗಿರುತ್ತಾರೆ ಮತ್ತು ಇದು ಅವರ ಶಿಸ್ತಿಗೆ ಒಂದು ಕಾರಣವಾಗಿದೆ. ಒಂಟಿಯಾಗಿ ವಾಸಿಸುವ ಜನರ ನಾಲ್ಕನೇ ಗುಣವೆಂದರೆ ಈ ಜನರು ಯಾವುದೇ ವಿಷಯದ ಬಗ್ಗೆ ಬಹಳ ಆಳವಾಗಿ ಯೋಚಿಸಬಹುದು ಎಂದು ಗುರುಗಳು ಮತ್ತಷ್ಟು ಹೇಳಿದರು. ಅವರು ಯಾವುದೇ ವಿಷಯದ ಬಗ್ಗೆ ವಿವರ ಮತ್ತು ಆಳಕ್ಕೆ ಹೋಗುತ್ತಾರೆ. ಇದು ಒಂಟಿಯಾಗಿ ವಾಸಿಸುವ ಜನರ ದೊಡ್ಡ ವಿಶೇಷತೆಯಾಗಿದೆ. ಅದಕ್ಕಾಗಿಯೇ ಎಲ್ಲಾ ಬರಹಗಾರರು, ಕವಿಗಳು ಮತ್ತು ಮಹಾಕಾವ್ಯಗಳ ಲೇಖಕರು ಇದ್ದಾರೆ. ಅವರೆಲ್ಲರೂ ಏಕಾಂತದಲ್ಲಿ ಬದುಕಲು ಇಷ್ಟಪಟ್ಟರು, ಏಕೆಂದರೆ ಒಬ್ಬ ವ್ಯಕ್ತಿಯು ಒಂಟಿಯಾಗಿರುವಾಗ ತನ್ನ ಒಳಗಿನ ಧ್ವನಿಯನ್ನು ಕೇಳಲು ಸಾಧ್ಯವಾಗುತ್ತದೆ. ಸಂಭವಿಸಿದ ಎಲ್ಲಾ ಮಹಾನ್ ಆವಿಷ್ಕಾರಗಳು ಏಕಾಂತದಲ್ಲಿ ಮಾತ್ರ ಪ್ರಾರಂಭವಾದವು, ಏಕೆಂದರೆ ಒಬ್ಬಂಟಿಯಾಗಿರುವಾಗ ಮಾತ್ರ ಯಾವುದರ ಬಗ್ಗೆಯಾದರೂ ಬಹಳ ಸೂಕ್ಷ್ಮವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಒಂಟಿಯಾಗಿ ವಾಸಿಸುವ ಜನರ ಐದನೇ ಗುಣವೆಂದರೆ ಅವರ ವ್ಯಕ್ತಿತ್ವವು ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ ಎಂದು ಗುರುಗಳು ಹೇಳಿದರು. ಮತ್ತು ಇತರ ಜನರೊಂದಿಗೆ ಹೆಚ್ಚಾಗಿ ವಾಸಿಸುವ ಅಥವಾ ಒಂಟಿಯಾಗಿರಲು ಸಾಧ್ಯವಾಗದ ಜನರು ಅವರು ಎಷ್ಟು ಪ್ರಯತ್ನಿಸಿದರೂ ತಿಳಿದೋ ಅಥವಾ ತಿಳಿಯದೆಯೋ ನಿಜ, ಆದರೆ ಇತರರೊಂದಿಗೆ ಅವರ ವ್ಯಕ್ತಿತ್ವದ ಕೆಲವು ಭಾಗವು ಅವರಲ್ಲಿಯೂ ಬರುತ್ತದೆ. ಇತರರ ಅಭ್ಯಾಸಗಳು ಮತ್ತು ಇತರರ ಆಲೋಚನೆಗಳು ಸಹ ಅವರಲ್ಲಿ ಪ್ರವೇಶಿಸುತ್ತವೆ. ಇದರಿಂದಾಗಿ ಆ ಅನನ್ಯ ಗುಣವು ಅವರ ವ್ಯಕ್ತಿತ್ವದಲ್ಲಿ ಬರುವುದಿಲ್ಲ. ಅವರ ವ್ಯಕ್ತಿತ್ವವು ಅನೇಕ ಜನರ ವ್ಯಕ್ತಿತ್ವದ ಮಿಶ್ರಣವಾಗಿರುತ್ತದೆ. ಇದು ಸಂಭವಿಸುತ್ತದೆ ಮತ್ತು ಒಂಟಿಯಾಗಿ ವಾಸಿಸುವ ಜನರು ತಮ್ಮ ಹೆಚ್ಚಿನ ಸಮಯವನ್ನು ತಮ್ಮೊಂದಿಗೆ ಕಳೆಯುತ್ತಾರೆ. ಆದ್ದರಿಂದ ಅವರು ಇತರರ ಮಾತುಗಳು ಮತ್ತು ಆಲೋಚನೆಗಳಿಂದ ಬಹಳ ಕಡಿಮೆ ಪ್ರಭಾವಿತರಾಗುತ್ತಾರೆ. ಅವರು ತಮ್ಮ ಜೀವನವನ್ನು ನಡೆಸಲು ತಮ್ಮದೇ ಆದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿರುತ್ತಾರೆ. ಅದನ್ನು ಅವರು ಅನುಸರಿಸುತ್ತಾರೆ, ಸುಲಭವಾಗಿ ಪ್ರಭಾವಿತರಾಗುವುದಿಲ್ಲ. ಆದ್ದರಿಂದ ಅಂತಹ ಜನರ ವ್ಯಕ್ತಿತ್ವವು ವಿಶಿಷ್ಟ ಮತ್ತು ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ. ಆದ್ದರಿಂದ ಅವರ ನಡವಳಿಕೆಯಲ್ಲಿ ಒಂದು ಅನನ್ಯ ಗುಣವಿದೆ. ಅದನ್ನು ಇನ್ನೊಬ್ಬ ವ್ಯಕ್ತಿಯು ಇಷ್ಟಪಡಬಹುದು ಅಥವಾ ಇಷ್ಟಪಡದೇ ಇರಬಹುದು. ಒಂಟಿಯಾಗಿ ವಾಸಿಸುವವರಲ್ಲಿ ಕಂಡುಬರುವ ಆರನೇ ಗುಣವೆಂದರೆ ಒಂಟಿಯಾಗಿ ವಾಸಿಸುವ ಜನರು ಇತರರೊಂದಿಗೆ ಆಳವಾದ ಮತ್ತು ಬಲವಾದ ಸಂಬಂಧಗಳನ್ನು ಹೊಂದಿರುತ್ತಾರೆ ಎಂದು ಗುರುಗಳು ಹೇಳಿದರು. ಒಂಟಿಯಾಗಿ ವಾಸಿಸುವ ಜನರು ಅನೇಕ ಜನರೊಂದಿಗೆ ಸಂಬಂಧಗಳನ್ನು ಮಾಡಿಕೊಳ್ಳದಿದ್ದರೂ ಗೆದ್ದ ನಂತರವೂ ಅವರು ಜನರೊಂದಿಗೆ ಸಂಬಂಧಗಳನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅವುಗಳನ್ನು ನಿಜವಾದ ಹೃದಯದಿಂದ ಮಾಡುತ್ತಾರೆ. ಅಂತಹ ಜನರು ಬಹಳ ಕಡಿಮೆ ಸ್ನೇಹಿತರನ್ನು ಹೊಂದಿರುತ್ತಾರೆ, ಆದರೆ ಎಷ್ಟೇ ಇರಲಿ ಅವರೊಂದಿಗೆ ಅವರ ಸ್ನೇಹ ಇರುತ್ತದೆ. ಸಂಪೂರ್ಣ ಪ್ರಾಮಾಣಿಕತೆಯಿಂದ ವರ್ತಿಸಲು ಪ್ರಯತ್ನಿಸುತ್ತಾರೆ. ಒಂಟಿಯಾಗಿ ವಾಸಿಸುವ ಜನರು ಬಹಳ ಕಡಿಮೆ ಮಾತನಾಡುತ್ತಾರೆ ಎಂದು ಜನರು ಆಗಾಗ್ಗೆ ಭಾವಿಸುತ್ತಾರೆ, ಆದರೆ ತಮ್ಮ ಹೃದಯಕ್ಕೆ ಹತ್ತಿರವಿರುವವರೊಂದಿಗೆ ಅವರು ಎಷ್ಟು ಮಾತನಾಡುತ್ತಾರೆ ಎಂದು ಅವರನ್ನು ಕೇಳಿ. ಅಂತಹ ಜನರು ಅವರನ್ನು ತಮ್ಮವರೆಂದು ಸ್ವೀಕರಿಸುತ್ತಾರೆ ಮತ್ತು ಒಂಟಿಯಾಗಿ ವಾಸಿಸುವ ಜನರು ತಮ್ಮ ಸಂಪೂರ್ಣ ಹೃದಯವನ್ನು ತೆರೆದಿಡುತ್ತಾರೆ. ಅವರಿಗೆ ಬಹಳ ಕಡಿಮೆ ಜನರೊಂದಿಗೆ ಸಂಬಂಧಗಳಿವೆ, ಆದರೆ ಅಗತ್ಯವಿದ್ದಾಗ ಅವರು ತಮ್ಮ ಕಡೆಯಿಂದ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ಆದ್ದರಿಂದ ಅವರಿಗೆ ಬಹಳ ಕಡಿಮೆ ಜನರೊಂದಿಗೆ ಸಂಬಂಧಗಳಿವೆ. ನಾವು ಯಾರೊಂದಿಗೆ ಇರುತ್ತೇವೆಯೋ ಅವರೊಂದಿಗೆ ನಾವು ಬಹಳ ಬಲಶಾಲಿಯಾಗುತ್ತೇವೆ. ಇದು ಈ ವಿಶೇಷತೆಯಾಗಿದೆ. ಒಂಟಿಯಾಗಿ ವಾಸಿಸುವ ಜನರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಬಲಶಾಲಿಗಳು ಎಂದು ಹೇಳಲಾಗುತ್ತದೆ, ಏಕೆಂದರೆ ಇಂದು ತಮ್ಮ ಮೇಲೆ ಯಾವುದೇ ಸಮಸ್ಯೆ ಬಂದರೆ ಅವರು ಆ ಸಮಸ್ಯೆಯನ್ನು ಒಬ್ಬರೇ ನಿಭಾಯಿಸಬೇಕು ಎಂದು ಅವರಿಗೆ ತಿಳಿದಿದೆ. ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ಮತ್ತು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಹೆಚ್ಚಾದಂತೆ
ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಲಶಾಲಿಯಾಗುತ್ತಾರೆ ಮತ್ತು ತಮ್ಮ ನಿರ್ಣಯ ಮತ್ತು ಇಚ್ಛಾಶಕ್ತಿಯ ಸಹಾಯದಿಂದ ಜಯಿಸಲು ಸಾಧ್ಯವಾಗದಂತಹ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ನಂಬುತ್ತಾರೆ. ಆದರೆ ಸೋಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಈ ಆಲೋಚನೆಯೇ ಅವರನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ. ಇದನ್ನು ಹೇಳಿದ ನಂತರ ಗುರುಗಳು ಮೌನವಾದರು ಮತ್ತು ಆ ವ್ಯಕ್ತಿಯು, ಗುರುದೇವ, ನೀವು ಹೇಳುವುದೆಲ್ಲವೂ ಸರಿಯಾಗಿದೆ, ಆದರೆ ಒಂಟಿತನವೂ ಒಂದು ಆಶೀರ್ವಾದ ಎಂದು ಯಾವಾಗ ಹೇಳಬಹುದು ಎಂದು ಕೇಳಿದನು. ಇದನ್ನು ಕೇಳಿದ ಗುರುಗಳು, ನಾವು ಆ ಸಮಸ್ಯೆಯನ್ನು ಪರಿಹರಿಸಿದಾಗ ಒಂಟಿತನವು ಯಾವಾಗಲೂ ಒಂದು ಆಶೀರ್ವಾದವಾಗಿದೆ ಎಂದು ಹೇಳಿದರು. ನಾವು ಪ್ರಪಂಚದ ಜನರೊಂದಿಗೆ ಇರುವಾಗ ನಾವು ಜನಸಂದಣಿಯ ಭಾಗವಾಗುತ್ತೇವೆ, ಆದರೆ ನಾವು ಒಂಟಿಯಾಗಿರುವಾಗ ನಾವು ನಮ್ಮೊಂದಿಗೆ ಇರುತ್ತೇವೆ. ಆಗ ಮಾತ್ರ ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಬಹುದು, ನಮ್ಮ ಹವ್ಯಾಸಗಳನ್ನು ಎಲ್ಲ ವಿಷಯಗಳನ್ನು ನಿರ್ಣಯಿಸಬಹುದು, ಚೆನ್ನಾಗಿ ಗಮನಹರಿಸಬಹುದು. ನಾವು ನಮ್ಮ ದೌರ್ಬಲ್ಯಗಳನ್ನು ಸಹ ನಿವಾರಿಸಬಹುದು, ಅಥವಾ ನಾವು ವಾಸ್ತವವಾಗಿ ಒಳ್ಳೆಯತನದ ಮಾರ್ಗವನ್ನು ಮತ್ತು ಮಾನವೀಯತೆಯ ಗಮ್ಯಸ್ಥಾನವನ್ನು ಸಾಧಿಸಬಹುದು ಎಂದು ಹೇಳಬಹುದು. ಆ ವ್ಯಕ್ತಿಯು ಗುರುಗಳ ಮಾತುಗಳನ್ನು ಅರ್ಥಮಾಡಿಕೊಂಡನು ಮತ್ತು ಗುರುಗಳಿಗೆ ಧನ್ಯವಾದ ಹೇಳಿ ತನ್ನ ಮನೆಗೆ ಹೋಗುತ್ತಾನೆ. ಇದರಿಂದ ನಾವು ಬಹಳಷ್ಟು ಕಲಿಯುತ್ತೇವೆ. ಆದ್ದರಿಂದ ನಾವು ಸಾಧಿಸಲು ಬಯಸುವ ಯಾವುದೇ ವಿಷಯಗಳು ನಾವು ಅದನ್ನು ಸಾಧಿಸುವವರೆಗೂ ನಮಗೆ ಅರ್ಥವಾಗುವುದಿಲ್ಲ, ಮತ್ತು ನಾವು ಅದನ್ನು ಸಾಧಿಸಿದಾಗ ಅದನ್ನು ಕಳೆದುಕೊಳ್ಳಬಾರದು ಎಂದು ಅದು ಮತ್ತೆ ನಮಗೆ ನೋವು ನೀಡುತ್ತದೆ, ಮತ್ತು ಅದು ನಮ್ಮನ್ನು ತೊರೆದಾಗ ಅದು ಮತ್ತೆ ನಮಗೆ ನೋವು ನೀಡುತ್ತದೆ. ಅದು ನಮಗೆ ಅದರ ನಿರ್ಗಮನದ ನೋವನ್ನು ನೀಡುತ್ತದೆ. ಅದು ಬಹಳ ಆಳವಾಗಿರುತ್ತದೆ. ನಮ್ಮ ಜೀವನದುದ್ದಕ್ಕೂ ನಾವು ಒಂದು ವಿಷಯವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ, ನಂತರ ಇನ್ನೊಂದು ವಿಷಯವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ, ನಂತರ ಮೂರನೇ ವಿಷಯವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ಮತ್ತು ಹಿಂದಿನ ವಿಷಯಗಳಿಗೆ ವಿದಾಯ ಹೇಳುತ್ತಾ ಇರುತ್ತೇವೆ. ಅದೇ ರೀತಿ ಸಂತೋಷವನ್ನು ಹಿಡಿದಿಟ್ಟುಕೊಳ್ಳುವಾಗ ನಾವು ದುಃಖವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ. ಆದರೆ ಒಂಟಿಯಾಗಿ ಬದುಕಲು ಕಲಿತ ವ್ಯಕ್ತಿಯು ಕುಟುಂಬ ಮತ್ತು ಸಮಾಜದಲ್ಲಿ ಎಲ್ಲವನ್ನೂ ಮಾಡುವ ಮೂಲಕ ಸಂತೋಷವನ್ನು ಸಾಧಿಸುತ್ತಲೇ ಇರುತ್ತಾನೆ. ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾನೆ ಮತ್ತು ಸಂತೋಷದಿಂದ ಬದುಕುತ್ತಾನೆ ಮತ್ತು ತನ್ನ ಜೀವನವನ್ನು ಸಂತೋಷದಿಂದ ಕಳೆಯುತ್ತಾನೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅವರಿಗೆ ಅದು ಇಷ್ಟವಾಗದಿದ್ದರೆ ಅವರೊಂದಿಗೆ ಚೆನ್ನಾಗಿ ಇರಬೇಡಿ, ಏಕೆಂದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟು ಸರಿ ಎಂದು ನಿಮಗೆ ತಿಳಿದಿದೆ. ಮನುಷ್ಯನಿಗೆ ಮೋಸ ಮಾಡುವುದಿಲ್ಲ. ಮನುಷ್ಯನು ಇಟ್ಟಿರುವ ನಿರೀಕ್ಷೆಗಳು ಅವನಿಗೆ ಮೋಸ ಮಾಡುತ್ತವೆ. ಎಲ್ಲೆಡೆ ಮಾತನಾಡುವ ಅಭ್ಯಾಸವು ಒಂದು ದಿನ ಮನುಷ್ಯನ ಎಲ್ಲವನ್ನೂ ಹಾಳು ಮಾಡುತ್ತದೆ. ಇಲ್ಲಿ ಎಲ್ಲರೂ ನಿಮ್ಮನ್ನು ಅಳಿಸುತ್ತಾರೆ, ಆದರೆ ನಿಮ್ಮ ಬಗ್ಗೆ ಅಳುವವರನ್ನು ನಿಮ್ಮ ಜೀವನದಿಂದ ಎಂದಿಗೂ ದೂರ ಮಾಡಬೇಡಿ. ಕಾಲವು ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಮಾಡುವುದಿಲ್ಲ, ಆದರೆ ಕಾಲದ ಸರಿಯಾದ ಬಳಕೆಯು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಮಾಡುತ್ತದೆ. ಜನರು ನಿಮ್ಮನ್ನು ಹೊಗಳಿದರೆ ಅದು ನಿಮ್ಮ ಸಾಮರ್ಥ್ಯ, ಮತ್ತು ಅವರು ನಿಮ್ಮ ಬಗ್ಗೆ ಅಸೂಯೆಪಟ್ಟರೆ ಅದು ನಿಮ್ಮ ಕೌಶಲ್ಯ. ಸತ್ಯವನ್ನು ಮಾತನಾಡುವ ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸುವ ವ್ಯಕ್ತಿಯು ಯಾವಾಗಲೂ ಜಗತ್ತಿಗೆ ಕಹಿಯಾಗಿ ಕಾಣುತ್ತಾನೆ. ಯಾರ ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆಯೋ ಅವರು ಎಂದಿಗೂ ಯಾರಿಗೂ ಸೇರಿರುವುದಿಲ್ಲ. ಅದು ಕಾಲವೇ ಆಗಿರಲಿ ಅಥವಾ ಮನುಷ್ಯರೇ ಆಗಿರಲಿ, ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಮತ್ತು ಪ್ರಕೃತಿಯು ತನ್ನದೇ ಆದ ಲೆಕ್ಕಾಚಾರಗಳನ್ನು ತೆಗೆದುಕೊಳ್ಳುತ್ತದೆ. ಯಾವುದರ ಬಗ್ಗೆಯೂ ಹೆಮ್ಮೆ ಪಡಬೇಡಿ. ಅದು ನಿಮ್ಮ ಕುಟುಂಬವಾಗಿರಲಿ ಅಥವಾ ನಿಮ್ಮ ಸ್ನೇಹಿತರಾಗಿರಲಿ, ಎಲ್ಲರೊಂದಿಗೆ ಒಟ್ಟಾಗಿ ಬದುಕಿರಿ. ಗಾಯದ ಪ್ರಭಾವವು ಅನುಭವದಲ್ಲಿ ಅಲ್ಲ, ಆತ್ಮದಲ್ಲಿರುತ್ತದೆ. ಆದರೆ ದೈಹಿಕ ಗಾಯಕ್ಕಿಂತ ಭಾವನಾತ್ಮಕ ಗಾಯವು ಹೆಚ್ಚು ಆಳವಾಗಿರುತ್ತದೆ ಮತ್ತು ನೋವಿನಿಂದ ಕೂಡಿರುತ್ತದೆ. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ದೇವರು ಮಾತ್ರ ನೀಡಬಹುದು. ದಾನವನ್ನು ಕರ್ತವ್ಯವೆಂದು ಭಾವಿಸಿ ಮತ್ತು ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡುವ ಮನುಷ್ಯನಲ್ಲ. ನಿಮ್ಮ ತಪ್ಪುಗಳಿಂದ ನೀವು ಏನನ್ನಾದರೂ ಕಲಿತರೆ ತಪ್ಪುಗಳು ಮೆಟ್ಟಿಲುಗಳಾಗುತ್ತವೆ, ಮತ್ತು ನೀವು ಕಲಿಯದಿದ್ದರೆ ಆಗ ತಪ್ಪುಗಳು ಸಾಗರವಾಗುತ್ತವೆ. ಬದುಕಬೇಕೇ ಅಥವಾ ಮುಳುಗಬೇಕೆ ಎಂಬ ನಿರ್ಧಾರ ನಿಮ್ಮದು. ನೀವು ಬಳಸಬಹುದು. ಟೀಕೆಗೆ ಹೆದರಿ ನಿಮ್ಮ ಗುರಿಯನ್ನು ಬಿಟ್ಟುಕೊಡಬೇಡಿ, ಏಕೆಂದರೆ ಗುರಿಯನ್ನು ಸಾಧಿಸಿದ ತಕ್ಷಣ ವಿಮರ್ಶಕರ ಅಭಿಪ್ರಾಯವು ಬದಲಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಖಂಡಿತವಾಗಿಯೂ ಬರುತ್ತವೆ, ಆದರೆ ನೀವು ಅವುಗಳಿಗೆ ಪ್ರಾಮುಖ್ಯತೆ ನೀಡುತ್ತೀರೋ ಅಥವಾ ಸಕಾರಾತ್ಮಕ ಆಲೋಚನೆಗಳ ಮೇಲೆ ಮಾತ್ರ ಗಮನಹರಿಸುತ್ತೀರೋ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಫೂರ್ತಿಯ ದೊಡ್ಡ ಮೂಲವೆಂದರೆ ನಿಮ್ಮದೇ ಆಲೋಚನೆಗಳು. ಆದ್ದರಿಂದ ದೊಡ್ಡದಾಗಿ ಯೋಚಿಸಿ ಮತ್ತು ಯಾವಾಗಲೂ ಗೆಲ್ಲಲು ನಿಮ್ಮನ್ನು ಪ್ರೇರೇಪಿಸಿ. ಸಮಯಕ್ಕಿಂತ ಮೊದಲು ಪಡೆದ ವಿಷಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ ಮತ್ತು ಸಮಯದ ನಂತರ ಪಡೆದ ವಿಷಯಗಳು ತಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಸಮಯಕ್ಕೆ ಮೌಲ್ಯ ನೀಡಿ. ಕೆಲವು ಜನರು ತಮ್ಮ ಅಹಂಕಾರಕ್ಕೆ ಕಾರಣರಾಗಿರುತ್ತಾರೆ. ಕೆಲವು ಜನರು ಅಮೂಲ್ಯ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕೆಲವು ಜನರು ಸಂಬಂಧಗಳನ್ನು ಉಳಿಸುತ್ತಾರೆ. ನೀವು ನಿಮ್ಮನ್ನು ಉಳಿಸಿಕೊಂಡಾಗ ನಿಮ್ಮ ಗೌರವವನ್ನು ಕಳೆದುಕೊಳ್ಳುತ್ತೀರಿ. ನೀವು ಭಯಪಡುವವರೆಗೂ ಜನರು ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ನಿಮಗಾಗಿ ತಮ್ಮ ಸಮಯವನ್ನು ನೀಡುವವರಿಗೆ ನಿಷ್ಠರಾಗಿ ಮತ್ತು ಋಣಿಗಳಾಗಿರಿ. ನಾವು ಶ್ರೀಕೃಷ್ಣನು ಹೇಳುವುದೇನೆಂದರೆ, ಮನುಷ್ಯನು ತನ್ನ ಜೀವನವನ್ನು ಸುಲಭವಾಗಿ ಬದುಕಬಹುದು, ಆದರೆ ಇನ್ನೂ ಅವೆಲ್ಲವೂ ಸರಳ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಚಿಂತೆಯಲ್ಲಿರುತ್ತಾನೆ. ಚಿಂತೆಗಳಿಂದ ಹೊರಬರಲು ಚಿಂತೆಗಳು ಅವನ ದೊಡ್ಡ
ಚಿಂತೆಯು ಅವನ ಜೀವನವಲ್ಲ. ಅವನು ಜೀವನವನ್ನು ಉಳಿಸಲು ಬಯಸುತ್ತಾನೆ. ಅವನು ಭವಿಷ್ಯಕ್ಕೆ ಭಯಪಡುತ್ತಾನೆ ಮತ್ತು ಭೂತಕಾಲದಲ್ಲಿ ಕಳೆದು ಹೋಗಿದ್ದಾನೆ. ಅವನು ಯಾವಾಗಲೂ ಸ್ವರ್ಗಕ್ಕಾಗಿ ಸಿದ್ಧತೆ ನಡೆಸುತ್ತಿರುತ್ತಾನೆ. ಅವನು ನರಕಕ್ಕೆ ಭಯಪಡುತ್ತಾನೆ. ಅವನು ಜೀವನವನ್ನು ತಿಳಿದುಕೊಳ್ಳಲು ಬಯಸುವುದಿಲ್ಲ. ಅವನು ಜೀವನವನ್ನು ಗುರುತಿಸಲು ಬಯಸುವುದಿಲ್ಲ. ಅವನು ಯಾವಾಗಲೂ ಸಾವನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ಅವನು ಜೀವನವನ್ನು ತಿಳಿದಿಲ್ಲ ಮತ್ತು ಸಾವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾ ಇರುತ್ತಾನೆ. ಆದ್ದರಿಂದ ಅವನು ತಾನಾಗಿಯೇ ಏನನ್ನೂ ಮಾಡಲು ಬಯಸುವುದಿಲ್ಲ. ಒಬ್ಬ ವ್ಯಕ್ತಿಯು ಕೇವಲ ಕೇಳಿದ ವಿಷಯಗಳನ್ನು ನಂಬಿಕೊಂಡು ಹೋಗುತ್ತಾನೆ. ಕೆಲವು ಕಾರಣಗಳಿಂದಾಗಿ ಅವನು ತನ್ನ ಅಮೂಲ್ಯ ಜೀವನವನ್ನು ಸರಿಯಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಅಥವಾ ಸಾವನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಕಾರಣ ಏನೇ ಇರಲಿ, ವಿಷಯ ಏನೇ ಇರಲಿ, ಕೋಪಗೊಳ್ಳಬೇಡಿ, ಜೋರಾಗಿ ಮಾತನಾಡಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ, ಯೋಚಿಸಿ ಮತ್ತು ನಂತರ ನಿರ್ಧರಿಸಿ. ಧ್ವನಿ ದೂರ ಹೋಗುವುದಿಲ್ಲ, ಆದರೆ ಮೌನದ ಮೂಲಕ ನೋವು ದೂರವಾಗುತ್ತದೆ. ನಿಮಗೆ ದುಃಖ ಮಾತ್ರ ಸಿಗುತ್ತದೆ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿದರೆ ನಿಮಗೆ ಸಂತೋಷವೂ ಸಿಗುತ್ತದೆ. ನಿಜವಾದ ಮಹಾನ್ ವ್ಯಕ್ತಿ ಯಾರು ಎಂದರೆ, ಯಾರನ್ನು ಭೇಟಿಯಾದ ನಂತರ ಯಾರಿಗೂ ಸಣ್ಣ ಭಾವನೆ ಮೂಡಬಾರದು. ನೀವು ಒಬ್ಬ ವ್ಯಕ್ತಿಯನ್ನು ಗುರುತಿಸಲು ಬಯಸಿದರೆ ನೋಟದಿಂದ ಅಲ್ಲ, ಆದರೆ ಪಾತ್ರದಿಂದ ಮಾಡಿ, ಏಕೆಂದರೆ ಚಿನ್ನವನ್ನು ಹೆಚ್ಚಾಗಿ ಕಬ್ಬಿಣದ ಕಪಾಟಿನಲ್ಲಿ ಇಡಲಾಗುತ್ತದೆ. ನಿಮ್ಮನ್ನು ಟೀಕಿಸುವ ಜೊತೆಗೆ ಸಹಾಯ ಮಾಡುವ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ನಿಮ್ಮನ್ನು ಟೀಕಿಸುವ ಹಕ್ಕಿದೆ. ಕಾಲವು ಬಹಳ ವಿಚಿತ್ರವಾಗಿದೆ. ನೀವು ಅದರೊಂದಿಗೆ ನಡೆದರೆ ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು, ಮತ್ತು ಅದರೊಂದಿಗೆ ನಾವು ಚಲಿಸದಿದ್ದರೆ ಹಣೆಬರಹವೇ ಬದಲಾಗುತ್ತದೆ. ಅಳುವುದು ಒಬ್ಬ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಎಂಬುದು ತಪ್ಪು. ಬದಲಿಗೆ ಮುರಿದುಹೋದ ವ್ಯಕ್ತಿ ಮಾತ್ರ ಅಳುವ ಮೂಲಕ ಬಲಶಾಲಿಯಾಗುತ್ತಾನೆ. ನಾವು ನಮ್ಮನ್ನು ಅಗ್ಗವಾಗಿಸುವ ಪ್ರೀತಿಯು ಬಹಳ ದುಬಾರಿಯಾಗಿದೆ. ನಮ್ಮಲ್ಲಿರುವುದಕ್ಕೆ ನಾವು ಸಂತೋಷವಾಗಿರಬೇಕು. ನಮ್ಮಂತಹ ಜೀವನವನ್ನು ನಡೆಸಬೇಕೆಂಬುದು ಅನೇಕ ಜನರ ಕನಸಾಗಿದೆ. ಕೊನೆಯ ಹೊಡೆತಕ್ಕೆ ಕಲ್ಲು ಮುರಿದರೂ ಮೊದಲ ಹೊಡೆತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೋವುಂಟು ಮಾಡುವುದು ಅಥವಾ ಮೋಸ ಮಾಡುವುದು ಸ್ವಭಾವವಾಗಿರುವವರ ನಡವಳಿಕೆಯನ್ನು ನಂಬಬೇಡಿ, ಏಕೆಂದರೆ ಬೆಂಕಿಗಿಂತ ನೀರು ಬಿಸಿಯಾಗಿರುತ್ತದೆ. ಅದನ್ನು ನಂದಿಸಲು ಏನು ಮಾಡಬೇಕು? ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕೆಂದು ನೀವು ಬಯಸಿದರೆ ಅದು ಸಾಕು. ಆಗ ನೀವು ಮೊದಲು ಪ್ರೀತಿಯನ್ನು ಪ್ರಾರಂಭಿಸಬೇಕು, ಏಕೆಂದರೆ ನೀವು ಏನನ್ನು ಬಿತ್ತುತ್ತೀರೋ ಅದೇ ಹೊರಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಕೆಲವೊಮ್ಮೆ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವುದು ನಿಮಗೆ ಬಹಳಷ್ಟು ಹಾನಿ ಮಾಡಬಹುದು, ಆದ್ದರಿಂದ ಅವುಗಳನ್ನು ಬಿಟ್ಟುಬಿಡಿ. ಕಣ್ಣೀರಿಗೆ ತೂಕವಿಲ್ಲ, ಆದರೆ ಹೊರಗೆ ಬಂದ ನಂತರ ಮನಸ್ಸು ಹಗುರವಾಗುತ್ತದೆ. ಒಬ್ಬ ವ್ಯಕ್ತಿಯು ಏನಾದರೂ ತಪ್ಪು ಮಾಡಬಹುದು ಮತ್ತು ಎಲ್ಲರ ಕಣ್ಣುಗಳಲ್ಲಿ ಧೂಳು ಎಸೆಯಬಹುದು, ಆದರೆ ದೇವರು ಎಲ್ಲರ ಬಗ್ಗೆ ಗಮನವಿಡುತ್ತಾನೆ. ನಿಮ್ಮ ಪ್ರಾಮಾಣಿಕತೆಯನ್ನು ಮತ್ತು ಇತರರ ತಪ್ಪುಗಳನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಒಂದು ದಿನ ಸತ್ಯವು ಕಾಲಕ್ಕೆ ತಕ್ಕಂತೆ ತನ್ನನ್ನು ತಾನೇ ವಿವರಿಸುತ್ತದೆ. ಇದು ದೇವರ ಸೃಷ್ಟಿ. ಒಂದು ಮರವಿತ್ತು. ಅದರ ಕೆಳಗೆ ಒಬ್ಬ ಶ್ರೀಮಂತ ವ್ಯಕ್ತಿಯು ಕುಳಿತುಕೊಳ್ಳಬಹುದು ಮತ್ತು ಒಬ್ಬ ಬಡ ವ್ಯಕ್ತಿಯು ಕುಳಿತುಕೊಳ್ಳಬಹುದು. ಇಬ್ಬರಿಗೂ ಒಂದೇ ಗಾಳಿ ಮತ್ತು ಒಂದೇ ನೆರಳು ಸಿಗುತ್ತದೆ, ಯಾವುದೇ ವ್ಯತ್ಯಾಸವಿಲ್ಲ. ಅಂದರೆ ದೇವರು ಈ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರನ್ನು ಒಂದೇ ರೀತಿ ನೋಡುತ್ತಾನೆ. ಪ್ರತಿಯೊಬ್ಬರೂ ಒಂದೇ ಶಕ್ತಿಗಳನ್ನು ಹೊಂದಿದ್ದಾರೆ. ಹಾಗಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತ ಸ್ನೇಹಿತರೆ. ದೇವರ ಈ ಸೃಷ್ಟಿಯಲ್ಲಿ ಎಲ್ಲವನ್ನೂ ಒಂದೇ ಉದ್ದೇಶದಿಂದ ಸೃಷ್ಟಿಸಲಾಗಿದೆ, ಅಂದರೆ ಕೇವಲ ನೀಡಲು ನೆನಪಿಡಿ. ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ನೋಡಿಕೊಳ್ಳುವ ಮತ್ತು ನಿಮ್ಮನ್ನು ನೆನಪಿಸಿಕೊಳ್ಳುವ ವ್ಯಕ್ತಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಏಕೆಂದರೆ ಒಂದು ದಿನ ನಿಮ್ಮ ಕಣ್ಣುಗಳು ತೆರೆದಾಗ ನೀವು ನಕ್ಷತ್ರಗಳನ್ನು ಎಣಿಸುತ್ತಿರುವಾಗ ನೀವು ಚಂದ್ರನನ್ನು ಕಳೆದುಕೊಂಡಿದ್ದೀರಿ ಎಂದು ನೀವು ಅರಿತುಕೊಳ್ಳುತ್ತೀರಿ. ತಾಳ್ಮೆಯಿಂದಿರಿ. ಸರಿಯಾದ ಸಮಯ ಬಂದಾಗ ನೀವು ಕಷ್ಟಪಟ್ಟು ಕೆಲಸ ಮಾಡಿದ ಎಲ್ಲವೂ ನಿಮಗೆ ಸಿಗುತ್ತದೆ. ಕೆಲವೊಮ್ಮೆ ದೇವರು ನಿಮ್ಮನ್ನು ಸಂಪನ್ಮೂಲವಂತರನ್ನಾಗಿ ಮಾಡುತ್ತಾನೆ, ಏಕೆಂದರೆ ಅವರು ಸ್ವತಃ ಮನೆಗೆ ಹೋಗಿ ನಿಮ್ಮ ಸುತ್ತಲಿರುವ ಎಲ್ಲಾ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ನೆಪಗಳು ಇಂದನ್ನು ಸುಲಭ ಮತ್ತು ನಾಳೆಯನ್ನು ಕಷ್ಟಕರವಾಗಿಸುತ್ತವೆ, ಮತ್ತು ಶಿಸ್ತು ಇಂದನ್ನು ಕಷ್ಟಕರ ಮತ್ತು ನಾಳೆಯನ್ನು ಸುಲಭವಾಗಿಸುತ್ತದೆ. ನೀವು ಗೆಲ್ಲಲು ಪ್ರಾಮಾಣಿಕರಾಗಿದ್ದರೆ ನೀವು ನಾಳೆಯನ್ನು ನೋಡಿದಾಗ ಒಬ್ಬಂಟಿಯಾಗಿರುತ್ತೀರಿ. ಇಲ್ಲದಿದ್ದರೆ ಇಂದಿನ ದಿನವನ್ನು ಏಕೆ ವ್ಯರ್ಥ ಮಾಡಬೇಕು? ನೀವು ನಗಬಹುದಾದಾಗ ನಾಳೆಗಾಗಿ ಏಕೆ ಅಳಬೇಕು? ಏನನ್ನಾದರೂ ಪಡೆಯುವವರು ಅದೃಷ್ಟವಂತರಲ್ಲ, ತಮಗೆ ಸಿಕ್ಕಿದ್ದರಿಂದ ಒಳ್ಳೆಯದನ್ನು ಮಾಡುವವರು ಅದೃಷ್ಟವಂತರು. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಯಾರ ಹೃದಯವೋ ಬದಲಾಗುತ್ತದೆ ಮತ್ತು ಯಾರ ಕಾಲವೋ ಬದಲಾಗುತ್ತದೆ ಎಂಬುದು ಖಚಿತ. ಮಾತು ಏನೇ ಇರಲಿ, ಮನಸ್ಸು ಏನಾದರೂ ಮಾಡಿದರೆ ಅದಕ್ಕೆ ಅರ್ಥವಿದೆ. ಇಲ್ಲದಿದ್ದರೆ ಎಲ್ಲರೂ ವ್ಯರ್ಥವಾಗಿ ಶಾಂತಿಯನ್ನು ಬಯಸುತ್ತಾರೆ. ಆದ್ದರಿಂದ ಇತರರ ಕೆಲಸ ಮತ್ತು ಇತರರ ನ್ಯೂನತೆಗಳ ಕಡೆಗೆ ಗಮನ ನೀಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಿ. ಆದರೆ ನೆನಪಿಡಿ, ನೀವು ನಿಮ್ಮದೇ ಮಾರ್ಗವನ್ನು ಮಾಡುವ ನೀರಿನಂತೆ ಇರಬೇಕು, ಇತರರ ಮಾರ್ಗವನ್ನು ತಡೆಯುವ ಕಲ್ಲಿನಂತೆ ಇರಬೇಡಿ. ಧ್ಯಾನ ಎಂದರೆ ಒಳಗಿನಿಂದ ನಗುವುದು ಮತ್ತು ಸೇವೆ ಎಂದರೆ ಈ ನಗುವನ್ನು ಇತರರಿಗೆ ಹರಡುವುದು. ಯಾರ ಸಲುವಾಗಿಯೂ ನಿಮ್ಮನ್ನು ನಿರ್ಲಕ್ಷಿಸದವನು ನಿಮ್ಮವನು. ಸ್ವಲ್ಪ ಔಷಧಿಯು ಭಯಾನಕ ರೋಗಗಳನ್ನು ಗುಣಪಡಿಸುವಂತೆ ಅದು ನಿಮ್ಮನ್ನು ಶಾಂತಗೊಳಿಸುತ್ತದೆ. ಅದೇ ರೀತಿ ದೇವರ ಸ್ವಲ್ಪ ನೆನಪು ಅನೇಕ ತೊಂದರೆಗಳು ಮತ್ತು ದುಃಖಗಳನ್ನು ನಾಶಪಡಿಸುತ್ತದೆ. ಸ್ವಲ್ಪ ಸ್ವಾಭಿಮಾನ ನಿಮ್ಮಲ್ಲಿರುವುದು ಮುಖ್ಯ.
ಇಲ್ಲದಿದ್ದರೆ ನೀವು ಹಕ್ಕನ್ನು ಹೊಂದಿರುವ ಕಡೆಯೂ ಜನರು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ. ಏನೇ ಆಗಲಿ, ಕಾಲ ಬದಲಾಗುತ್ತದೆ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಖಂಡಿತವಾಗಿಯೂ ಒಳ್ಳೆಯದು. ಕಾಲದಲ್ಲಿ ಯಾವುದೇ ತಪ್ಪು ಮಾಡಬೇಡಿ. ಜನರು ಕೆಟ್ಟ ಸಮಯದಲ್ಲಿ ನಿಮ್ಮನ್ನು ತೊರೆಯುತ್ತಾರೆ. ಕೆಲವು ನ್ಯೂನತೆಗಳು ಸಹ ಮುಖ್ಯ. ನೀವು ಮನುಷ್ಯರಾಗಿದ್ದರೆ ಮನುಷ್ಯರಂತೆ ಕಾಣುವುದು ಮುಖ್ಯ. ನಿಮ್ಮಿಂದಾಗಿ ಯಾರಾದರೂ ಸಂತೋಷವಾಗಿದ್ದಾರೆ ಎಂಬುದು ಒಳ್ಳೆಯ ವಿಷಯ. ಇದು ಅತ್ಯುತ್ತಮ ವಿಷಯ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಯಾರಾದರೂ ನಿಮಗೆ ನೋವು ನೀಡಿದರೆ ಬೇಸರ ಪಡಬೇಡಿ, ಏಕೆಂದರೆ ಹೆಚ್ಚು ಸಿಹಿ ಹಣ್ಣುಗಳನ್ನು ಹೊಂದಿರುವ ಮರಕ್ಕೆ ಜನರು ಕಲ್ಲುಗಳನ್ನು ಎಸೆಯುತ್ತಾರೆ. ಒಬ್ಬ ಮನುಷ್ಯನು ಕೀ ಇಲ್ಲದೆ ಬೀಗವನ್ನು ಮಾಡದಿದ್ದಾಗ ಅವನು ಇನ್ನೂ ದೇವರು. ಯಾರೂ ಪರಿಹರಿಸಲು ಸಾಧ್ಯವಾಗದಂತಹ ಸಮಸ್ಯೆಯನ್ನು ಅವನು ಏಕೆ ಸೃಷ್ಟಿಸುತ್ತಾನೆ? ಇದಕ್ಕೆ ಯಾವುದೇ ಪರಿಹಾರ ಇರಬಾರದು. ಸೌಂದರ್ಯ, ಸಂಪತ್ತು, ಯೌವನ ಮತ್ತು ದುರಾಸೆ, ಅಪ್ರಾಮಾಣಿಕತೆ, ಮೋಸ ಮತ್ತು ಚಿಂತೆ ಎಲ್ಲವೂ ಇಲ್ಲಿಯೇ ಉಳಿಯುತ್ತವೆ. ಅನುಪಯುಕ್ತ ಚಿಂತೆಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಇಂದು ಸಂತೋಷದಿಂದ ಬದುಕಿ, ಏಕೆಂದರೆ ಮುಂದಿನ 1 ಗಂಟೆಯ ನಂತರ ಏನಾಗುತ್ತದೆ ಎಂಬುದು ನಿಮಗೆ ತಿಳಿದಿರುವುದಿಲ್ಲ. ಸರಿಯಾದ ಸಮಯದಲ್ಲಿ ಸಮಯ ನೀಡುವ ವ್ಯಕ್ತಿಯನ್ನು ನೀವು ಕಂಡುಕೊಂಡರೆ ಸಮಯವು ಒಳ್ಳೆಯದಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಸರಳ ಸ್ವಭಾವದ ವ್ಯಕ್ತಿಯನ್ನು ದುರ್ಬಲ ಎಂದು ಪರಿಗಣಿಸುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಸರಳತೆ ಅವನ ಸಂಸ್ಕೃತಿ, ದೌರ್ಬಲ್ಯವಲ್ಲ. ಭಾವನೆಗಳು ಸಮಯಕ್ಕಿಂತ ಹೆಚ್ಚು ದುಬಾರಿಯಾಗಿದೆ. ಆದ್ದರಿಂದ ಅವುಗಳನ್ನು ಅರ್ಥಮಾಡಿಕೊಳ್ಳುವವರ ಮೇಲೆ ಮಾತ್ರ ಖರ್ಚು ಮಾಡಿ. ಕೆಲವೊಮ್ಮೆ ಮನಸ್ಸನ್ನು ಒಪ್ಪಿಸುವುದು ಉತ್ತಮ. ನಿಮ್ಮ ಮನಸ್ಸು ನಿಮಗೆ ಸಂತೋಷವನ್ನು ನೀಡದಿದ್ದರೆ ನಿಮ್ಮ ಸಂತೋಷಕ್ಕಾಗಿ ಅದನ್ನು ಅವಲಂಬಿಸಬೇಡಿ. ಅವನು ದೂರ ಹೋದರೆ ನೀವು ಕೆಟ್ಟದಾಗಿ ಮುರಿಯುತ್ತೀರಿ. ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿಯಾಗುತ್ತದೆ ಎಂದು ಅಗತ್ಯವಿಲ್ಲ, ಆದರೆ ಪ್ರತಿ ಯಶಸ್ಸಿನ ಹಿಂದೆ ಖಂಡಿತವಾಗಿಯೂ ಪ್ರಯತ್ನ ಇರುತ್ತದೆ. ಒಮ್ಮೆ ಒಬ್ಬ ಮಗನು ತನ್ನ ತಂದೆಯನ್ನು ಕೇಳಿದನು, ತಂದೆ, ಈ ಯಶಸ್ವಿ ಜೀವನ ಎಂದರೇನು? ಅದು ಹೇಗಿರುತ್ತದೆ? ಅದರ ಅರ್ಥವೇನು ಎಂದು ನಮಗೆ ವಿವರಿಸಿ. ಆಗ ತಂದೆ ಯಶಸ್ವಿ ಜೀವನದ ಅರ್ಥವನ್ನು ಹೇಗೆ ವಿವರಿಸುವುದು ಎಂದು ಯೋಚಿಸಿದರು. ತಂದೆ ತನ್ನ ಮನಸ್ಸನ್ನು ಅನ್ವಯಿಸಿ, ಮಗ, ಇಂದು ಗಾಳಿಪಟಗಳನ್ನು ಹಾರಿಸೋಣ ಎಂದು ಹೇಳಿದರು. ಮತ್ತು ತಂದೆ ಮತ್ತು ಮಗ ಗಾಳಿಪಟವನ್ನು ಹಾರಿಸಲು ಹೋದರು. ಮಗ ತಂದೆ ಗಾಳಿಪಟವನ್ನು ಹಾರಿಸುವುದನ್ನು ಎಚ್ಚರಿಕೆಯಿಂದ ನೋಡುತ್ತಿದ್ದನು. ಸ್ವಲ್ಪ ಹೊತ್ತು ನೋಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಮಗನು, ತಂದೆ, ದಾರದ ಕಾರಣದಿಂದ ಗಾಳಿಪಟವು ಮೇಲೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದನು. ಈ ದಾರದ ಕಾರಣದಿಂದ ಈ ಗಾಳಿಪಟವು ಮುಕ್ತವಾಗಿಲ್ಲ. ನಾವು ಅದನ್ನು ಮುರಿಯಬೇಕು, ಅದು ಮೇಲೆ ಹೋಗುತ್ತದೆ. ನಾವು ಅದನ್ನು ಮುರಿದರೆ, ತಂದೆ ದಾರವನ್ನು ಮುರಿದರು ಮತ್ತು ಗಾಳಿಪಟವು ಸ್ವಲ್ಪ ಮೇಲೆ ಹೋಯಿತು ಮತ್ತು ಅದರ ನಂತರ ಅದು ಅಲೆಯುತ್ತಾ ಕೆಳಗೆ ಬಂದು ಇನ್ನೊಂದು ಅಪರಿಚಿತ ಸ್ಥಳದಲ್ಲಿ ಬಿದ್ದಿತು. ಆಗ ತಂದೆ ಮಗನಿಗೆ ಜೀವನದ ತತ್ವವನ್ನು ವಿವರಿಸಿದರು. ಮಗ, ನಾವು ಜೀವನದಲ್ಲಿ ಇರುವ ಎತ್ತರದಲ್ಲಿ ನಾವು ಕೆಲವು ವಿಷಯಗಳೊಂದಿಗೆ ಬಂಧಿತರಾಗಿದ್ದೇವೆ ಎಂದು ಆಗಾಗ್ಗೆ ಭಾವಿಸುತ್ತೇವೆ. ಅದು ನಮ್ಮನ್ನು ಮೇಲೆ ಹೋಗದಂತೆ ತಡೆಯುತ್ತಿದೆ. ಉದಾಹರಣೆಗೆ, ನೀನು ಈಗ ಹೇಳಿದಂತೆ ದಾರವು ಅದನ್ನು ತಡೆಯುತ್ತಿದೆ. ನಾವು ಅದನ್ನು ಮುರಿದರೆ ಅದು ಮೇಲೆ ಹೋಗುತ್ತದೆ. ಅದೇ ರೀತಿ ಮನೆ, ಕುಟುಂಬ, ಶಿಸ್ತು, ಪೋಷಕರು, ಗುರು ಮತ್ತು ಸಮಾಜ ಇವುಗಳು ನಮ್ಮ ಜೀವನದಲ್ಲಿ ದಾರವಾಗಿ ಕೆಲಸ ಮಾಡುತ್ತವೆ ಮತ್ತು ನಾವು ಅವರಿಂದ ಮುಕ್ತರಾಗಲು ಬಯಸುತ್ತೇವೆ. ಮನೆಯಿಂದ ಮುಕ್ತರಾಗಲು ಬಯಸುತ್ತೇವೆ, ಕುಟುಂಬದಿಂದ ಮುಕ್ತರಾಗಲು ಬಯಸುತ್ತೇವೆ, ಶಿಸ್ತಿನ ಅಡಿಯಲ್ಲಿ ಬದುಕಲು ಬಯಸುವುದಿಲ್ಲ, ಗುರು ಮತ್ತು ಸಮಾಜದಿಂದ ಮುಕ್ತರಾಗಲು ಬಯಸುತ್ತೇವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸ್ವಾತಂತ್ರ್ಯದ ಹುಡುಕಾಟದಲ್ಲಿ ಮನೆ ಮತ್ತು ಕುಟುಂಬವನ್ನು ತೊರೆಯುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತದೆ. ಅವರು ಸಮಾಜದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಶಿಸ್ತು ಇರುವುದಿಲ್ಲ. ಅವನ ಜೀವನ ಮತ್ತು ಅವನ ಗುರು ಮತ್ತು ಅವನ ನಾವು ನಮ್ಮ ಪೋಷಕರನ್ನು ತೊರೆದು ದೂರ ಹೋದರೆ, ಆಗ ನಿಜ ಹೇಳಬೇಕೆಂದರೆ ಸ್ನೇಹಿತರೆ, ಈ ದಾರಗಳು ನಮ್ಮನ್ನು ಆ ಎತ್ತರದಲ್ಲಿ ಹಿಡಿದಿಟ್ಟುಕೊಳ್ಳುವ ದಾರಗಳು. ಅವುಗಳ ಕಾರಣದಿಂದ ನಾವು ಆ ಎತ್ತರದಲ್ಲಿ ಇರುತ್ತೇವೆ. ಈ ದಾರಗಳಿಲ್ಲದೆ ನಾವು ಹಾರಬಹುದು, ಆದರೆ ನಂತರ ನಮಗೆ ಅದೇ ಗತಿ ಇರುತ್ತದೆ. ಅದು ದಾರವಿಲ್ಲದ ಗಾಳಿಪಟದಂತಿದೆ. ನೀವು ಜೀವನದಲ್ಲಿ ಎತ್ತರದಲ್ಲಿ ಉಳಿಯಲು ಬಯಸುವವರೆಗೂ ಈ ದಾರಗಳ ಸಂಬಂಧವನ್ನು ಎಂದಿಗೂ ಮುರಿಯಬೇಡಿ. ಇದು ದಾರ ಮತ್ತು ಗಾಳಿಪಟದಂತಹ ಸಂಪರ್ಕವಾಗಿದೆ. ಯಶಸ್ವಿ ಸಮತೋಲನದ ಮೂಲಕ ಸಾಧಿಸಿದ ಎತ್ತರವೇ ಯಶಸ್ವಿ ಜೀವನ ಎಂದು ನಾವು ಕರೆಯುತ್ತೇವೆ. ದಾರವು ಗಾಳಿಪಟಕ್ಕೆ ಸಂಪರ್ಕ ಹೊಂದಿದವರೆಗೂ. ಆಗ ಗಾಳಿಪಟವು ಹಾರುತ್ತಿದೆ. ದಾರವು ಮುರಿದ ತಕ್ಷಣ ಗಾಳಿಪಟವು ಕೆಳಗೆ ಬಂದು ಯಾವುದೋ ಅಪರಿಚಿತ ಸ್ಥಳದಲ್ಲಿ ಕಳೆದು ಹೋಗುತ್ತದೆ. ಅದೇ ರೀತಿ ನಮ್ಮ ಜೀವನವು ಮನೆ ಮತ್ತು ಕುಟುಂಬಕ್ಕೆ ಬಂಧಿತವಾಗಿದೆ. ಶಿಸ್ತಿನಿಂದ ಮಾಡಿದ ದಾರವು ಜೀವನದಲ್ಲಿ ಇದೆ, ಪೋಷಕರಿಗೆ ಬಂಧಿತವಾಗಿದೆ. ಗುರು ಮತ್ತು ಸಮಾಜಕ್ಕೆ ಬಂಧಿತವಾದ ದಾರವಿದೆ. ನಾವು ಈ ದಾರವನ್ನು ಮುರಿದರೆ ನಮ್ಮ ಜೀವನವು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಾವು ಸ್ವಲ್ಪ ಹೆಚ್ಚು ಎತ್ತರವನ್ನು ಸಾಧಿಸಬಹುದು, ಆದರೆ ನಾವು ಅದರ ಯಾವುದೇ ಅರ್ಥಪೂರ್ಣ ಬಳಕೆಯನ್ನು ಮಾಡಲು ಸಾಧ್ಯವಿಲ್ಲ. ನಾವು ತುಂಬಾ ಕೆಳಗೆ ಬೀಳುತ್ತೇವೆ. ಈ ವಿಷಯಗಳಿಲ್ಲದೆ ನಮ್ಮನ್ನು ನೋಡಿಕೊಳ್ಳಲು ಯಾರೂ ಹುಟ್ಟಿಲ್ಲ ಮತ್ತು ನಾವು ಒಂಟಿತನದಲ್ಲಿ ಹಾರಿ ಸಾಯುತ್ತೇವೆ. ಆದ್ದರಿಂದ ಈ ಕಥೆಯ ಮೂಲಕ ನೀವು ಯಶಸ್ವಿ ಜೀವನದ ರಹಸ್ಯವನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾವು ನಂಬುತ್ತೇವೆ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿಯುತ್ತೀರಿ ಎಂದು ನಾವು ಆಶಿಸುತ್ತೇವೆ. ಅಲ್ಲಿಯವರೆಗೆ ನಿಮ್ಮನ್ನು ನೋಡಿಕೊಳ್ಳಿ. ಧನ್ಯವಾದಗಳು.
ಪ್ರೀತಿಯ ಸ್ನೇಹಿತರೆ, ಈ ದಿವ್ಯ ಸಂದೇಶವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದಿದೆ ಎಂದು ನಾವು ಭಾವಿಸುತ್ತೇವೆ. ಜೀವನದ ನಿಜವಾದ ರಹಸ್ಯವು ಏಕಾಂತ ಮತ್ತು ಸಮತೋಲನದಲ್ಲಿದೆ ಎಂಬುದನ್ನು ಮರೆಯದಿರಿ. ನಾವು ಯಾವಾಗಲೂ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುತ್ತೇವೆ. ನಮ್ಮ ಮುಂದಿನ ದಿವ್ಯಜ್ಞಾನದ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಜೀವನದ ಪಯಣ ಯಶಸ್ವಿಯಾಗಿ ಮುಂದುವರಿಯಲಿ. ಶುಭವಾಗಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.